ಓಂ ಶ್ರೀ ಸತ್ ಉಪಾಸ್ಯೇ ನಮಃ. ಗೌರೀಮಿಹಾಯ ಸಲಿಲಃ ನಿದಕ್ಷತೆ ಏಕವದೇ ದ್ವಿಪದೇ ಸ ಚದಶ್ವರೆ ಅಷ್ಟಾವಧೇ ನವವದೇ ಭುಭುವಚೇ ಸಹಸ್ರಾಕ್ಷರ ಪರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನೇ ಕುಂಡ ಸಂಬೋಧ ದೇವಕಾರ್ಯ ಸಮದ್ಯತ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ಪ್ರತಿ ವಾರದಂತೆ ವಾರ ಭವಿಷ್ಯ 2-3-2025 8-3-2025 ವಾರ ಭವಿಷ್ಯ. ಈ ವಾರದಲ್ಲಿ ವಿಶೇಷವಾಗಿ ವಿಶೇಷ ದಿವಸಗಳು ಅಂತಕ್ಕಂಥದ್ದು ಯಾವುದೋ ರೀತಿಯಲ್ಲಿ ಇರೋದಿಲ್ಲ. ಶುಕ್ರ ವಕ್ರನಾಗಿರೋದ್ರಿಂದ ತುಂಬ ವಿಶೇಷವಾದಂಥ ಮತ್ತು ವಿಶಿಷ್ಟವಾದಂಥ ಫಲವನ್ನು ಎಲ್ಲ ರಾಶಿಗಳವರು ಕೂಡ ನೋಡೋದಕ್ಕೆ ದಾರಿಯಾಗ್ತದೆ. ಅದನ್ನು ನೋಡೋಣ. ಬಟ್ 9 ಗ್ರಹಗಳ ಸ್ಥಿತಿಗತಿಗಳು ಯಾವ ರೀತಿಯಲ್ಲಿದೆ ಈ ವಾರ ಅನ್ನುವಂಥದ್ದನ್ನು ನೋಡಿದರೆ, ವೃಷಭ ರಾಶಿಯಲ್ಲಿ ಗುರು ಇದ್ದಾನೆ, ಮಿಥುನ ರಾಶಿಯಲ್ಲಿ ಕುಜ ಮತ್ತು ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು, ಕುಂಭರಾಶಿಯಲ್ಲಿ ಶನಿ ಮತ್ತು ರವಿ ಇರ್ತಕ್ಕಂಥದ್ದು ವಿಶೇಷವಾಗಿ, ಮತ್ತು ಶನಿ ಅಸ್ತರ ಪ್ರಭಾವಕ್ಕೊಳಗಾಗ್ತಕ್ಕಂಥದ್ದೆಲ್ಲವೂ ಕೂಡ ಇರುತ್ತೆ. ಮತ್ತು ಮೀನರಾಶಿನಲ್ಲಿ ಶುಕ್ರ, ಚಂದ್ರ, ರಾಹು, ಬುಧ ಇಷ್ಟು ಗ್ರಹಗಳಿರ್ತಕ್ಕಂಥದ್ದು. ಚಂದ್ರ ಬಂದು 2.5 ದಿವಸಕ್ಕೆ ಒಂದು ರಾಶಿಯನ್ನು ಬದಲಾವಣೆ ಮಾಡೋದರಿಂದ ಮೇಷ ಮತ್ತು ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಇಷ್ಟು 9 ಗ್ರಹಗಳ ಸ್ಥಿತಿಗತಿಗಳು ಇರುವಂಥದ್ದು. ಈ 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿ ಇರೋದರಿಂದ ಬಹಳಷ್ಟು ವಿಶೇಷವಾದಂಥ ಒಂದು ಫಲವನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಯಾವ ರಾಶಿಯವರಿಗೆ ಪರಿಣಾಮ? ಒಂದು, ಶನಿ ಅಸ್ತನಾಗಿರ್ತಕ್ಕಂಥದ್ದು ಒಂದು. ಎರಡನೇದಾಗಿ ಶುಕ್ರ ವಕ್ರನಾಗಿರ್ತಕ್ಕಂಥ ಸ್ಥಿತಿ. ಈ ಎರಡೂ ಸ್ಥಿತಿಗತಿಗಳು ಇರೋದರಿಂದ ಯಾವ ಎಲ್ಲ ಫಲವನ್ನು ನೀವು ನೋಡೋದಕ್ಕೆ ದಾರಿಯಾಗ್ತದೆ. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪೂಜೆ ಪುನಸ್ಕಾರ, ದಾನ ಧರ್ಮ, ಒಳ್ಳೆಯತನ, ಆಧ್ಯಾತ್ಮಿಕವಾದಂಥ ಚಿಂತನೆಗಳು, ದೇವರ ದರ್ಶನಕ್ಕೆ ಹೋಗ್ತಕ್ಕಂಥದ್ದು ಅಥವಾ ದೇವರ ಪೂಜೆಗಳನ್ನು ಮಾಡ್ತಕ್ಕಂಥದ್ದು, ಒಳ್ಳೆತನವನ್ನು ಯೋಚನೆ ಮಾಡ್ತಕ್ಕಂಥದ್ದು, ಒಳ್ಳೆಯ ರೀತಿಯಲ್ಲಿ ನಡೆಯಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಎಲ್ಲವೂ ಕೂಡ ಶುದ್ಧತ್ವದ ಒಂದು ವ್ಯಕ್ತಿತ್ವವನ್ನು ತೋರಿಸುವಂಥ ಒಂದು ವಾರವಾಗಿರ್ತದೆ. ಶುದ್ಧತ್ವದ ವ್ಯಕ್ತಿತ್ವ ಒಟ್ಟಿನಲ್ಲಿ ಎಲ್ಲೂ ಒಂದು ಸಣ್ಣದಾಗಿ ತಪ್ಪು ಹೆಜ್ಜೆಯನ್ನು ಇಡುವಂಥ ಒಂದು ಸಣ್ಣ ಮನಸ್ಥಿತಿಯನ್ನು ಕೂಡ ಅಥವಾ ಒಪ್ಪಿಕೊಳ್ತಕ್ಕಂಥದ್ದು, ತಪ್ಪನ್ನು ಒಪ್ಪಿಕೊಳ್ತಕ್ಕಂಥದ್ದು ಯಾವುದೂ ಕೂಡ ಕಂಡುಬರುವುದಿಲ್ಲ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾಗಿಯೇ ಈ ವಾರದಲ್ಲಿ ಉತ್ತಮವಾದಂಥ ಫಲವನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಆರ್ಥಿಕವಾಗಿ ಆದಂಥ ಸ್ಥಿತಿಗತಿಗಳ ಅನುಕೂಲವನ್ನು ನೋಡ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಅನುಕೂಲ ಮತ್ತು ಪ್ರಗತಿಯನ್ನು ಕಾಣ್ತಕ್ಕಂಥ ಸ್ಥಿತಿ. ಅದರಲ್ಲೂ ಕೂಡ ಸೋಮವಾರದ ನಂತರವಾಗಿ ವಿದ್ಯಾಭ್ಯಾಸದಲ್ಲಿ ಉತ್ತಮವಾದಂಥ ಫಲವನ್ನು ನೋಡೋದಕ್ಕೆ ದಾರಿಯಾಗ್ತಕ್ಕಂಥದ್ದು, ಮಾತಿನಿಂದ ಕಾರ್ಯಜೀವನ ಮಾಡಿಕೊಡ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು. ಶುಕ್ರ ಬಲವಾಗಿ ಕುಳಿತಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಮಾನ್ಯವಾಗಿ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣತಕ್ಕಂಥದ್ದು. ಅದೇ ರೀತಿಯಲ್ಲಿ ಸ್ವಲ್ಪ ದುಶ್ಚಟ ಮತ್ತು ಸ್ವಲ್ಪ ಮೋಜು ಮಸ್ತಿಯ ಕಡೆಗೆ ಹೆಚ್ಚಿನದಾದಂಥ ಒಲವೂ ಕೂಡ ಬರತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಮತ್ತು ಪತ್ರ ವ್ಯವಹಾರಗಳಲ್ಲಿ ಮಂದತ್ವವಿರ್ತಕ್ಕಂಥದ್ದು, ಬಂಧು ಬಾಂಧವರಿಂದ ನಿರಾಸೆಗಳನ್ನು ಅನುಭವಿಸ್ತಕ್ಕಂಥದ್ದು, ಬಂಧು ಬಾಂಧವರಿಂದ ನೆರೆಹೊರಿಂದ ಕುತಂತ್ರಗಳು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು ಇವೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿನ್ನಡೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಪ್ರಯಾಣದಲ್ಲಿ ಹೋಗುವಂಥ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಹೋಗೋದಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿ. ಮಕ್ಕಳಿಂದ ಸ್ವಲ್ಪ ನೋವು ನಿರಾಸೆಗಳು ಅಥವಾ ಮಕ್ಕಳ ನಡವಳಿಕೆಗಳಿಂದ ಸ್ವಲ್ಪ ಬೇಸರಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಬರಬಹುದು. ಆದರೆ ರವಿಯ ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ಮುಂದೆ ಹೋಗೋದ್ರಿಂದ ಮಂಗಳವಾರದ ನಂತರ ಮಕ್ಕಳಿಂದ ಆರ್ಥಿಕವಾದಂತಹ ಅನುಕೂಲ, ಸಹಕಾರ, ಪ್ರೀತಿ ವಿಶ್ವಾಸ, ಕೌಟುಂಬಿಕವಾದಂಥ ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗ್ತಕ್ಕಂಥದ್ದು. ನೀವು ಹೇಳೋದಕ್ಕೆ ಅಥವಾ ಮಕ್ಕಳಿಗೆ ಏನಾದರೂ ಗೈಡೆನ್ಸ್ ಮತ್ತೊಂದು ಮಾಡಿದರೆ ಅಥವಾ ಯಾವುದಾದ್ರು ಕರ್ತವ್ಯವನ್ನು ಹೇಳಿದರೆ ಅದಕ್ಕೆ ಸ್ಪಂದಿಸುವಂಥ ವಾತಾವರಣಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಔಷಧ ತೆಗೆದುಕೊಂಡ್ರೂ ಕೂಡ ಗುಣವಾಗುವುದಿಲ್ಲ ಅಥವಾ ವೈದ್ಯೋಪಚಾರಕ್ಕೆ ಗೋಚರ ಆಗೋದಿಲ್ಲ. ಏನೋ ಒಂಥರ ಸುಸ್ತು, ಏನೋ ಒಂಥರ ಆತಂಕ, ಭಯ, ಗಾಬರಿ, ದುಗುಡ ಇವೆಲ್ಲವೂ ಕೂಡ ಕಂಡು ಬರ್ತದೆ. ಯಾಕೋ ತಲೆನೇ ಓಡೋದಿಲ್ಲ. ಸ್ವಲ್ಪ
ವಿಪರೀತವಾದಂಥ ಮಂದತ್ವದ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗ್ತಕ್ಕಂಥದ್ದು, ಸ್ಕಿನ್ ಡಿಸೀಸ್ ಸಂಬಂಧಪಟ್ಟಂಥ ವ್ಯತ್ಯಾಸ, ಈ ಆರೋಗ್ಯದ ವ್ಯತ್ಯಾಸಗಳು ಅಂತಕ್ಕಂಥದ್ದು ಸ್ವಲ್ಪ ನಿಮಗೇನಾದರೂ ಮಾಟ ಮಂತ್ರ ತಂತ್ರ ಆಗಿಬಿಟ್ಟಿದೆಯೇನೋ ಅನ್ನೋ ರೀತಿಯಾದಂಥ ಒಂದು ಭೀತಿ ಗಾಬರಿಗಳು ಉತ್ಪತ್ತಿಯಾಗುವಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಹಿನ್ನಡೆಗಳು ಅಂತಕ್ಕಂಥದ್ದು ಅದು ಸಕ್ಸಸ್ ಆಗಿದ್ದು ಕೂಡ ಮುರಿದು ಬೀಳ್ತಕ್ಕಂಥ ಸಾಧ್ಯತೆಗಳು, ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ಸಂಗಾತಿಯಿಂದ ಸ್ವಲ್ಪ ಕೆಲವೊಂದು ಬಾಧೆಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿಯು ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳಿದೆ. ಶುಕ್ರ ವಕ್ರ ಪ್ರಭಾವ ಅಲ್ಲ, ಹಾಗಾಗಿ ಪಾಲುದಾರಿಕೆ ವ್ಯವಹಾರದಲ್ಲೂ ಕೂಡ ಅತ್ಯುತ್ತಮವಾದಂಥ ವಾತಾವರಣವನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು. ಆಯುಷ್ಯದ ಭೀತಿ ಇರ್ತಕ್ಕಂಥವ್ರಿಗೆ ಯಾವುದೇ ರೀತಿಯಾದಂಥ ಅವಘಡ ತೊಂದರೆ ತಾಪತ್ರೆಗಳು ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಯಾವುದೋ ಒಂದು ಶಕ್ತಿ, ಏನೇ ತೊಂದರೆಗಳಾದ್ರೂ ಕೂಡ ಯಾವುದೋ ಒಂದು ಶಕ್ತಿ ನಿಮ್ಮ ರಕ್ಷಣೆಗೆ ನಿಲ್ಲುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇರೋದಿಲ್ಲ. ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಎಲ್ಲೋ ಹಿನ್ನಡೆಗಳು ಅಂತಕ್ಕಂಥದ್ದು, ತಂದೆಯ ಸಹಕಾರ ಸಿಗದೇ ಇರ್ತಕ್ಕಂಥ ರೀತಿಯಲ್ಲಿ ಒದ್ದಾಟವನ್ನು ಅನುಭವಿಸ್ತಕ್ಕಂಥದ್ದು. ತಂದೆಯ ಸಹಕಾರ ಸಿಗೋದಾದರೆ ವಾರ ಮಧ್ಯಭಾಗದಿಂದ ಆಚೆಗೆ ಅನುಕೂಲವನ್ನು ನೋಡಬಹುದು. ಇನ್ನು ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಯೋಗ ಫಲಗಳು ಪ್ರಾಪ್ತಿಯಾಗುವಂಥ ಸ್ಥಿತಿ ಇರುತ್ತೆ. ಗುತ್ತಿಗೆ ಆಧಾರದ ಮೇಲೆ ಅಥವಾ ಕೂಲಿ ಕಾರ್ಮಿಕರಿಗೆ ಅಷ್ಟೊಂದು ಅನುಕೂಲದ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಉನ್ನತ ಅಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಲ್ಲಿರುತ್ತೆ ಅಂದರೆ ಒಳ್ಳೆಯ ಉತ್ತಮವಾದಂಥ ವಾತಾವರಣ. ಸರ್ಕಾರಿ ಕೆಲಸ ಕಾರ್ಯಗಳಾಗಬೇಕು, ರಾಜಕಾರಣಿಗಳಿಂದ ಏನೋ ಕೆಲಸ ಆಗಬೇಕು ಅಂದರೆ ಉತ್ತಮವಾದಂಥ ವಾತಾವರಣವನ್ನು ನೀವು ನೋಡಬಹುದು. ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದ್ದಾರೆ. ಇರುವಂತಹ ಸಣ್ಣ ಪುಟ್ಟದಾದಂಥ ದೋಷ ಹೋಗಿ ಉತ್ತಮವಾದಂಥ ದೋಷ ಪ್ರಾಪ್ತಿಯಾಗಬೇಕು. ಹನುಮಾನ್ ಚಾಲೀಸನ್ನು ಪಠನೆ ಮಾಡಿ ಈ ವಾರದಲ್ಲಿ ಉತ್ತಮವಾದಂಥ ಫಲವನ್ನು ಮೇಷರಾಶಿನವರು ನೋಡಬಹುದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಲಗ್ನಾಧಿಪತಿಯೇ ವಕ್ರನಾಗಿ ಕುಳಿತುಕೊಳ್ತಾ ಇರ್ತಕ್ಕಂಥದ್ದು, ಹಾಗಾಗಿ ಆರೋಗ್ಯದ ಮೇಲೆ ಸ್ವಲ್ಪ ದುಷ್ಪರಿಣಾಮ ಬೀರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಂದತ್ವ ಅಂತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗ್ತಕ್ಕಂಥದ್ದು, ಮಾಡುವಂಥ ಕೆಲಸ ಕಾರ್ಯಗಳ ನಿಧಾನ, ಏನೋ ಒಂಥರ ಜಿಡ್ಡುಗಟ್ಟಿದಂಥ ವಾತಾವರಣ, ಮರವಿನ ಸ್ವಭಾವಗಳು ಜಾಸ್ತಿ ಆಗುವಂಥ ಸ್ಥಿತಿ, ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳನ್ನು ಸಾಮಾನ್ಯವಾಗಿ ಈ ವೃಷಭ ರಾಶಿನವರು ನೋಡೋದಕ್ಕೆ ದಾರಿಯಾಗ್ತದೆ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ಸಾಮಾನ್ಯವಾಗಿ ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೂಲಿ ಕಾರ್ಮಿಕರು, ಗುತ್ತಿಗೆ ಆಧಾರದ ಮೇಲೆ ಕಂಪನಿಗಳಲ್ಲಿ ಕೆಲಸ ಕಾರ್ಯಗಳಿಗೆ ತಿಂಗಳ ಸಂಬಳಕ್ಕೆ ಹೋಗುವಂಥವರು ಅಥವಾ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಉದ್ಯೋಗನ ಅರಸ್ತಾ ಇರ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಸ್ಥಿತಿ ಅಥವಾ ಅವಕಾಶಗಳು ಪ್ರಾಪ್ತಿಯಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸಾಲದ ಸಹಾಯ ಸಿಗಬೇಕಾ? ಅನುಕೂಲವಾಗುತ್ತೆ. ಶತ್ರುಗಳಿಂದಲೇ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು. ಮತ್ತು ದಾಂಪತ್ಯ ಕಲಹಗಳು ಸ್ವಲ್ಪ ಹೆಚ್ಚಾಗಿ ಇರುತ್ತೆ. ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಒತ್ತಡಕ್ಕೆ ಸಿಲುಕಾಕೊಳ್ತಕ್ಕಂಥ ಸ್ಥಿತಿ, ಸಂಗಾತಿಯ ಆ ಗರ್ವತನ ಅಂತಕ್ಕಂಥದ್ದು ಅಥವಾ ನಾನು ಅನ್ನೋ ರೀತಿಯಾದಂಥ ಪ್ರವೃತ್ತಿಯೋ ಅಲ್ಲ ಎಲ್ಲ ನಾನು ತಿಳಿದಿದ್ದೀನಿ ಅನ್ನೋ ರೀತಿಯಾದಂಥ ವಾತಾವರಣಗಳು ಇವು ಎಲ್ಲೋ ಸಣ್ಣದಾಗಿ ಇರುಸುಮರುಸನ ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ತಂದೆಯೊಂದಿಗೆ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ವಾತಾವರಣಗಳು ಕೂಡ ಸಾಮಾನ್ಯವಾಗಿ ಸಹಜವಾಗಿ ಇರುತ್ತೆ. ಉನ್ನತ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡೆತಡೆಗಳನ್ನು ಎದುರಿಸ್ತಕ್ಕಂಥ ವಾತಾವರಣಗಳು, ಸ್ಥಿರಾಸ್ತಿ ವಿಷಯಗಳು ಸ್ವಲ್ಪ ಕಲಹಕ್ಕೆ ದಾರಿ ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು, ಸ್ಥಿರಾಸ್ತಿ ವಾಹನದಿಂದ ತೊಂದರೆ ತಾಪತ್ರಯಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ. ಶುಕ್ರ ವಕ್ರನಾಗಿದ್ರೂ ಕೂಡ ಲಾಭಸ್ಥಿತನಾಗಿ ಉತ್ತರ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ನಿಧಾನವಾಗಿ ನಿಮಗೆ ಪ್ರಗತಿ. ಒತ್ತಡಗಳಂತೂ ಇರುತ್ತೆ, ಸಣ್ಣ ಸಣ್ಣ ಕಿರಿಕಿರಿಗಳಂತೂ ಇರುತ್ತೆ. ಆದರೂ ಕೂಡ ನಿಧಾನದ ಒಂದು ಪ್ರಗತಿಯನ್ನು ನೋಡುವಂಥ ಸಾಧ್ಯತೆಗಳು ಅಥವಾ ನಿಧಾನದ ರೀತಿಯಲ್ಲಿ ಸ್ವಲ್ಪ ಅನುಕೂಲ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳನ್ನು ನೀವು ನೋಡ್ತೀರಿ. ಮತ್ತು ಆರ್ಥಿಕವಾದಂಥ ಕೆಲವೊಂದು ಒತ್ತಡಗಳು ಅಂತಕ್ಕಂಥ ರೀತಿಯಲ್ಲೋ ಅಥವಾ ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ತಲೆಗೆ ಹಚ್ಚಿಕೊಂಡು ಸ್ವಲ್ಪ ನಿದ್ರಾ ಭಂಗವನ್ನು ಮಾಡಿಕೊಡ್ತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ. ಇನ್ನು ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ
ಕುಲದೇವತೆಗೆ ತುಪ್ಪದ ದೀಪವನ್ನು ಹಚ್ಚತಕ್ಕಂಥ ಒಂದು ಪ್ರಯತ್ನ ಮತ್ತು ಮಲ್ಲಿಗೆ ಹೂವಿನ ಹಾರವನ್ನು ಅಮ್ಮನವರಿಗೆ ಅರ್ಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಖಂಡಿತ ಅನುಕೂಲವಾಗುತ್ತೆ. ಯಾವುದೇ ತೊಂದರೆ ತಾಪತ್ರೆಗಳಿದ್ರೂ ಕೂಡ ಒಡೆದಾಕೊಳ್ಳುತ್ತೆ, ಯಾವುದೇ ಸಮಸ್ಯೆಗಳು ಆಗದಂಥ ರೀತಿಯಲ್ಲಿ. ಇನ್ನು ಮಿಥುನ ರಾಶಿನೊಳಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಮಂದತ್ವ, ಜಿಡ್ಡುಗಟ್ಟಿದಂಥ ವಾತಾವರಣ, ಮರವಿನ ಸ್ವಭಾವ, ಯಾವುದರಲ್ಲೂ ಆಸಕ್ತಿ ಇಲ್ಲದೇ ಇರತಕ್ಕಂಥ ವಾತಾವರಣಗಳು, ಇನ್ನೂ ಒಂಥರ ಗಾಬರಿ ಆತಂಕ, ಸಂಕಟ, ವೇದನೆ ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು, ಎಲ್ಲಿ ನಷ್ಟವಾಗುತ್ತೋ ಅನ್ನೋ ರೀತಿಯಾದಂಥ ಸ್ಥಿತಿ, ಯಾವುದಾದ್ರೂ ಒಂದು ಹೊಸದಾಗಿ ಪ್ರಯೋಗ ಅಥವಾ ಪ್ರಯತ್ನ ಅಥವಾ ಹೊಸ ಉದ್ಯಮ ವ್ಯಾಪಾರವನ್ನು ಪ್ರಯತ್ನ ಮಾಡಬೇಕು ಅನ್ನೋ ರೀತಿಯಲ್ಲಿ ಕಾಣ್ತೀರಿ. ಅಲ್ಲೆಲ್ಲೋ ಸಣ್ಣದಾಗಿ ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಸಹಕಾರವಿಲ್ಲದೆ ಸ್ವಲ್ಪ ಜಿಗುಪ್ಸೆಗೆ ಒಳಗಾಗುವಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವಾರ ಮಧ್ಯಭಾಗದವರೆಗೆ ಪರವಾಗಿರಲ್ಲ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಹಿನ್ನಡೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ಸಾಧ್ಯತೆಗಳು. ಮತ್ತು ಹಾರ್ಮೋನ್ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಥೈರಾಯ್ಡ್ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ, ಉಸಿರಾಟ ಸಂಬಂಧಪಟ್ಟ ಸಮಸ್ಯೆ ಇರ್ತಕ್ಕಂಥವ್ರು, ಸ್ವಲ್ಪ ಶುಗರ್ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾದ್ರೆ ಸ್ವಲ್ಪ ಏರುಪೇರುಗಳು ಜಾಸ್ತಿ ಆಗುತ್ತೆ ಅಂತಕ್ಕಂಥ ಸ್ಥಿತಿಯನ್ನು ನೋಡ್ತೀರಿ. ತೃತೀಯ ಪ್ರಭಾವ, ವಿದೇಶಕ್ಕೆ ಹೋಗಬೇಕು ಅಥವಾ ದೂರ ಪ್ರಯಾಣವನ್ನು ಮಾಡಬೇಕು ಅನ್ನೋಂಥವ್ರಿಗೆ ಅತ್ಯುತ್ತಮವಾದಂಥ ವಾತಾವರಣ ನಿರ್ಮಾಣವಾಗುತ್ತೆ ಒಂದು. ಮತ್ತು ಯಾವುದೇ ಸಮಸ್ಯೆಗಳು, ತೊಂದರೆ ತಾಪತ್ರೆಗಳು, ಪ್ರಯಾಣದಲ್ಲಿ ಯಾವುದೇ ತೊಂದರೆ ತಾಪತ್ರೆಗಳು ಅಥವಾ ವಿಘ್ನಗಳು, ಅವಘಡಗಳು ಆಗದಂಥ ರೀತಿಯಲ್ಲಿ ಪ್ರಯಾಣ ಸುಸೂತ್ರವಾಗಿ ಸಾಗುವಂಥ ಸಾಧ್ಯತೆಗಳು ಇರುತ್ತೆ. ವಿದ್ಯಾಭ್ಯಾಸದಲ್ಲಿ ಮಂದತ್ವ ಮತ್ತು ಮರವಿನ ಪ್ರಭಾವ ಜಾಸ್ತಿ ಇರ್ತದೆ. ತುಂಬ ಬೇಗ ಓದೋಣ, ತುಂಬ ಬೇಗ ಜ್ಞಾನಾರ್ಜನೆಯನ್ನು ಮಾಡ್ಕೊಳ್ಳೋಣ ಅನ್ನೋ ರೀತಿಯಾದಂಥ ತುಂಬ ಓವರ್ಲೋಡ್ ಹಾಕೋಕ್ಕೆ ಹೋಗಿ ಇನ್ನಷ್ಟು ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ಮತ್ತು ತುಂಬ ನಿದ್ರೆಗೆಟ್ಟು ಓದಬೇಕು ಅನ್ನೋ ರೀತಿಯಲ್ಲಿ ಹೋಗಿ ಸ್ವಲ್ಪ ಅಲ್ಲೆಲ್ಲೋ ಸಣ್ಣದಾಗಿ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಪಂಚಮ ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ಮಕ್ಕಳಿಂದಲೂ ಸ್ವಲ್ಪ ಬೇಸರಕ್ಕೆ ಒಳಗಾಗುವಂಥ ಸ್ಥಿತಿ ಬರಬಹುದು. ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಯಾಕೋ ನಿರಾಸಕ್ತಿಗಳು, ಭಾವನಾತ್ಮಕವಾದಂಥ ಕೆಲವೊಂದು ಪೆಟ್ಟುಗಳನ್ನು, ನಿರಾಸೆಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಈ ಸಂದರ್ಭದಲ್ಲಿ ಯಾಕೋ ಯಾವುದರಲ್ಲೂ ಒಂದು ಉತ್ಸಾಹನೇ ಇರೋದಿಲ್ಲ. ತುಂಬ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರುತ್ತೆ ಒಂದು. ಎರಡನೇದಾಗಿ ಯಾರಿಗೂ ಏನೋ ಉತ್ತಮವಾದಂಥ ಕೆಲಸವನ್ನು ಅಥವಾ ಸಹಕಾರವನ್ನು ಮಾಡಿರ್ತೀರಿ, ಅವರಿಂದ ಏನೋ ಸಣ್ಣದಾಗಿ ನೋವಾಗುತ್ತೆ. ಅದು ನಿಮ್ಮ ತಲೆ ಒಳಗೆ ಉಳ್ಕೊಂಡು ಸ್ವಲ್ಪ ತುಂಬ ಡಿಸ್ಟರ್ಬ್ ಮಾಡುವಂಥ ಸಾಧ್ಯತೆಗಳು. ಒಳ್ಳೇದು ಮಾಡಿದೆ, ಹಿಂಗೆ ಕೆಟ್ಟದ್ದು ಮಾಡಿದರು, ಒಳ್ಳೇದು ಮಾಡಿದೆ, ಈ ರೀತಿ ನಡ್ಕೊಳ್ರು, ಈ ರೀತಿಯಲ್ಲಿ ಇನ್ನೂ ಸಣ್ಣದಾಗಿ ನಿಮಗೆ ಸಮಸ್ಯೆನ ತರಬಹುದು ಈ ವಾರದಲ್ಲಿ. ಷಷ್ಠ ಪ್ರಭಾವ ಸ್ಥಿತಿ, ಉದ್ಯೋಗದ ವಿಚಾರ ಸಂಬಂಧಪಟ್ಟಂಥ ಸ್ಥಿತಿಯಲ್ಲಿ ಕೂಲಿ ಕಾರ್ಮಿಕರು, ದಿನಗೂಲಿ, ವಾರಗೂಲಿ ಸಂಬಂಧಪಟ್ಟಂತೆ ಕೆಲಸ ಕಾರ್ಯವನ್ನು ಮಾಡುವಂಥವ್ರಿಗೆ, ಕಂಪ್ನಿಗಳ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರಿಗೆ ಅಂಥ ಅವಕಾಶಗಳು ಒದಗಿ ಬರುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತಕ್ಕಂಥ ಸ್ಥಿತಿನಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಶುಭ ಕಾರ್ಯ ಪ್ರಯತ್ನ ವಾರ ಮಧ್ಯಭಾಗದಲ್ಲಿ ಪರವಾಗಿರೋದಿಲ್ಲ ಅಂತಕ್ಕಂಥ ಪ್ರಯತ್ನ ಮಾಡುವಂಥವ್ರಿಗೆ ಸಕ್ಸಸ್ ಇಲ್ಲ, ಒಂದು ಓಕೆ ಅನ್ನೋ ರೀತಿಯಲ್ಲಿ ಕಾಣುವಂಥ ಸಾಧ್ಯತೆಗಳಿರುತ್ತೆ. ಪಾಲುದಾರಿಕೆ ವ್ಯವಹಾರ ವಾರ ಮಧ್ಯಭಾಗದವರೆಗೆ ಓಕೆ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿರುತ್ತೆ. ವಾರಾಂತ್ಯ ತುಂಬ ಸಮಸ್ಯೆಯಿಂದ ಕೂಡಿರ್ತಕ್ಕಂಥದ್ದೆಲ್ಲವೂ ಕೂಡ ಕಂಡುಬರುತ್ತೆ. ವ್ಯಾಜ್ಯಗಳಲ್ಲಿ ಸೋಲು, ನಿರಾಸೆಗಳು, ನಷ್ಟಗಳು ಅಂತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರುತ್ತೆ. ಉನ್ನತ ವಿದ್ಯಾಭ್ಯಾಸ ಸ್ವಲ್ಪ ಎಲ್ಲೋ ಸಣ್ಣದಾಗಿ ನೀವೇ ಸೋಲ್ತೀರಿ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಮೇಲಧಿಕಾರಿಗಳಿಂದ ಕೆಲಸ ಆಗಬೇಕು ಅಂದರೆ ಅಲ್ಲೂ ಕೂಡ ಸಹಕಾರ ಸಿಗುವಂಥ ಸಾಧ್ಯತೆಗಳು ಇರುವುದಿಲ್ಲ ಅಂತಕ್ಕಂಥದ್ದು. ಒಂದು ಕಡೆಯಿಂದ ಆರ್ಥಿಕ ಮುಗ್ಗಟ್ಟುಗಳು, ಒಂದು ಕಡೆಯಿಂದ ಬರುವಂಥ ಲಾಭದ ಪ್ರಮಾಣದಲ್ಲಿ ಕುಂಠಿತ, ಒಂದು ಕಡೆಯಿಂದ ಅನಾರೋಗ್ಯ ವ್ಯತ್ಯಾಸ, ಇನ್ನೊಂದು ಕಡೆಯಿಂದ ವಿದ್ಯಾಭ್ಯಾಸದ ಸಮಸ್ಯೆ. ಒಂದು ರೀತಿಯಲ್ಲಿ ಈ ವಾರ ಅಂಥ ಉತ್ತಮವಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಆದರೂ ಶುಕ್ರ ಒಬ್ಬ ಸ್ವಲ್ಪ ನಿಮಗೆ ಒಂಚೂರು ಸಪೋರ್ಟಾಗಿ ನಿಲ್ಲುವಂಥ ಸಾಧ್ಯತೆಗಳಿರೋದು, ಮತ್ತು ರವಿ ಒಬ್ಬ ನಿಮಗೆ ಸ್ವಲ್ಪ ಸಪೋರ್ಟಾಗಿ ನಿಲ್ಲುವಂಥ ಸಾಧ್ಯತೆಗಳಿರೋದ್ರಿಂದ ಏನು ಆತಂಕ ಬೀಳುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸಾಧ್ಯವಾದಷ್ಟು ಈ ವಾರ ನೀವು ಮಾಡಬೇಕಾಗಿರತಕ್ಕಂಥ ಕೆಲಸ ಏನಂದರೆ, ಎಳ್ಳೆಣ್ಣೆಯಲ್ಲಿ ನಿಮ್ಮ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಎಳ್ಳೆಣ್ಣೆ ಹಾಕಿಬಿಟ್ಟು ನಿಮ್ಮ ಮುಖವನ್ನು ನೋಡಿಬಿಟ್ಟು ಅದನ್ನು ತೆಗೆದುಕೊಂಡು ಹೋಗಿ ಹನುಮನ ದೇವಸ್ಥಾನದಲ್ಲಿ ಹಚ್ಚತಕ್ಕಂಥದ್ದು ಉತ್ತಮವಾದಂಥ ಫಲವನ್ನು, ಏನು ಹೇಳಿದೆ ನೆಗೆಟಿವ್ ಅವೆಲ್ಲವೂ ಕೂಡ ಒಂದು ರಾಮಬಾಣವಾಗಿ ವರ್ಕ್ ಆಗುತ್ತೆ. ಅದನ್ನು ಮಾಡಿ. ಇನ್ನು
ಕಟಕರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಕಟಕರಾಶಿನವರಿಗೆ ಈ ವಾರ ಉತ್ತಮವಾದಂಥ ಫಲವನ್ನೇ ನೋಡುವುದಕ್ಕೆ ದಾರಿಯಾಗ್ತದೆ. ಅದರಲ್ಲೂ ಕೂಡ ಮಂಗಳವಾರದ ನಂತರ ಉತ್ತಮವಾದಂಥ ಫಲವನ್ನು ನೀವು ನೋಡ್ತೀರಿ ಅಂತಕ್ಕಂಥ ಕಟಕರಾಶಿನವರು ನೋಡಬಹುದು. ಭಾಗ್ಯ, ಅದೃಷ್ಟ, ಯೋಗ ಫಲ, ಬೆಳವಣಿಗೆ, ಲಾಭವನ್ನು ನೋಡ್ತಕ್ಕಂಥದ್ದು, ಆರ್ಥಿಕವಾದಂಥ ಪ್ರಗತಿಯನ್ನು ನೋಡ್ತಕ್ಕಂಥದ್ದು, ಕೌಟುಂಬಿಕವಾದ ಸಹಕಾರವನ್ನು ನೋಡ್ತಕ್ಕಂಥದ್ದು, ಮಾತಿನ ಕಾರ್ಯಜಯವನ್ನು ನೋಡ್ಕೊಳ್ತಕ್ಕಂಥದ್ದು, ಕಾರ್ಯಜಯವಾಗ್ತಕ್ಕಂಥದ್ದು, ಅನಿರೀಕ್ಷಿತವಾದಂಥ ಧನಾಗಮನ ಅನ್ನೋ ರೀತಿಯಾದಂಥ ವಾತಾವರಣ, ಅನಿರೀಕ್ಷಿತವಾದಂಥ ಲಾಭ. ನೀವು ಯಾವುದೋ ಕೆಲಸ ಆಗಬೇಕು ಅನ್ನೋ ರೀತಿಯ ಪ್ರಯತ್ನವನ್ನು ಮಾಡಿದರೆ ತುಂಬ ದಿವಸಗಳಿಂದ ಆಗಿರೋದಿಲ್ಲ, ಆ ಕೆಲಸ ಈ ವಾರದಲ್ಲಿ ಆಗುವಂಥ ಲಕ್ಷಣಗಳನ್ನು ಕಟಕ ರಾಶಿನವ್ರು ನೋಡ್ತೀರಿ. ಸ್ವಲ್ಪ ಮಾತನ್ನು ಚೂರು ಆದಷ್ಟು ಬ್ಯಾಲೆನ್ಸ್ ಮಾಡಿ ಮಾತನಾಡ್ತಕ್ಕಂಥ ಅದೊಂದೇ ಸಣ್ಣದಾಗಿ ಮೈನಸ್ ಇರತಕ್ಕಂಥದ್ದು. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆ ಅಂತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅಡೆತಡೆಗಳು, ಮಂದತ್ವ. ಆದರೂ ಕೂಡ ನೀವು ಅಂದ್ಕೊಂಡಂಥ ರೀತಿಯಲ್ಲಿ ಅಂಕಗಳನ್ನು ಗಳಿಸುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಯಾವ ರೀತಿ ಆಗುತ್ತೋ ಯಾವುದೋ ಒಂದು ಶಕ್ತಿ ವರ್ಕ್ ಆಗುತ್ತೆ. ನೀವು ಆನ್ಸರ್ ತಪ್ಪು ಬರ್ತಿದ್ರು ಅಲ್ಲಿ ರೈಟ್ ಅಂತ ಬಂದು ಮಾರ್ಕ್ಸ್ ಕೊಡುವಂಥ ಸಾಧ್ಯತೆಗಳಿರುತ್ತೆ ಕೆಲವಕ್ಕೆ. ಆ ಟೈಪ್ ಆಗುತ್ತೆ ಕಟಕ ರಾಶಿನವ್ರಿಗೆ. ಪಂಚಮ ಪ್ರಭಾವ ಅಂತಕ್ಕಂಥದ್ದು, ಮಕ್ಕಳಿಂದ ಲಾಭವನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿಗಳು, ಮತ್ತು ಮಕ್ಕಳಿಂದ ಸಹಕಾರವನ್ನು ಪಡೆದುಕೊಳ್ತಕ್ಕಂಥ ವಾತಾವರಣಗಳು, ಯೋಗ ಫಲಗಳು, ಅದೃಷ್ಟ ಅಂತಕ್ಕಂಥ ಸ್ಥಿತಿ, ಉದ್ಯೋಗ ಲಾಭ, ಸೇವಾ ವೃತ್ತಿ ಉದ್ಯೋಗ, ಗುತ್ತಿಗೆ ಕೆಲಸ, ಕೂಲಿ ಕೆಲಸಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಕಂಪನಿಗಳಲ್ಲಿ ಕೆಲಸ ಕಾರ್ಯಗಳಾಗೋದಕ್ಕೆ ಅದ್ಭುತವಾದಂಥ ಅವಕಾಶಗಳೆಲ್ಲವೂ ಕೂಡ ಒದಗಿ ಬರೋದಕ್ಕೆ ದಾರಿ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸ್ವಲ್ಪ ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು, ಅದರ ಜೊತೆಯಲ್ಲಿ ನಿಮಗೆ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಿದ್ರಿಂದ ಅಲ್ಲೂ ಕೂಡ ಸಕ್ಸಸ್ ಆಗುವಂಥ ಸ್ಥಿತಿ, ವ್ಯಾಜ್ಯಗಳಲ್ಲಿ ಜಯವನ್ನು ನೋಡ್ತಕ್ಕಂಥದ್ದು, ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಅವಕಾಶಗಳು ಪ್ರಾಪ್ತಿಯ ಯೋಗ ಫಲಗಳನ್ನು ಈ ವಾರದಲ್ಲಿ ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು ಅಂತ ಹೇಳ್ತಿದೆ. ಸರಿಯಾದ ರೀತಿಯಲ್ಲಿ ಈ ವಾರ ಕಟಕ ರಾಶಿನಲ್ಲೂ ಪ್ರಯತ್ನಗಳನ್ನು ಮಾಡಿದರೆ ಅತ್ಯುತ್ತಮವಾದಂಥ ಸುಮಾರು 90 ಭಾಗ ಒಳ್ಳೆ ಫಲಗಳನ್ನು ನೋಡೋದಕ್ಕೆ ದಾರಿ ಇದೆ. ಕಟಕ ರಾಶಿನವ್ರಿಗೆ ಮಾಡಿ ಒಳ್ಳೆಯದಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇರುವಂಥ ಸಣ್ಣ ಪುಟ್ಟದಾದಂಥ ದೋಷ ಹೋಗಬೇಕು. ವಾರ ಆರಂಭದಲ್ಲಿ ಇರುತ್ತೆ ಕೆಲವೊಂದು ಸಣ್ಣ ಪುಟ್ಟದಾದಂಥ ವ್ಯತ್ಯಾಸ, ಅದೆಲ್ಲವೂ ಕೂಡ ಹೋಗಬೇಕು ಅಂದರೆ ಕಟಕ ರಾಶಿನವ್ರಿಗೆ ಸಾಧ್ಯವಾದಷ್ಟು ಕೂಡ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಲಕ್ಷ್ಮೀ ನರಸಿಂಹನ ಆರಾಧನೆ ಅಥವಾ ನಾಮಸ್ಮರಣೆ ಅಥವಾ ದರ್ಶನ ಯಾವುದಾದ್ರೂ ಒಂದನ್ನು ಮಾಡಿ ಅನುಕೂಲವಾಗುತ್ತೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅವಕಾಶಗಳು ಒದಗಿ ಬರುತ್ತೆ. ಮತ್ತು ಉತ್ತಮವಾದದ್ದು ಧರ್ಮ ಕಾರ್ಯ, ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು, ಪೂಜೆ ಪುನಸ್ಕಾರ, ದೇವರು ದಿಂಡ್ರು ಅಂತಕ್ಕಂಥ ಸ್ಥಿತಿ, ಅನಿರೀಕ್ಷಿತವಾಗಿ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಕ್ಕಂಥದ್ದು, ಧರ್ಮ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ತಕ್ಕಂಥ ಸಂದರ್ಭಗಳು, ಇಂಥವೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಪ್ರಗತಿಯನ್ನು ಕಾಣುವಂಥ ಯೋಗ ಫಲಗಳೆಲ್ಲವನ್ನು ಕೂಡ ಪಡೆದುಕೊಂಡು ಬಂದಿದ್ದೀರಿ. ಅದರಲ್ಲೂ ಕೂಡ ಹೊಸ ಉದ್ಯಮ, ವ್ಯಾಪಾರ, ವ್ಯವಹಾರದಲ್ಲಿ ಹೂಡಿಕೆ ಮಾಡಬೇಕು ಅಥವಾ ಇರುವಂಥ ಉದ್ಯಮಕ್ಕೆ ಹೊಸದಾಗಿ ಹೂಡಿಕೆಯನ್ನು ಮಾಡಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ ಇರತಕ್ಕಂಥವ್ರಿಗೆ ಅವ್ರಿಗೂ ಕೂಡ ಅನುಕೂಲವಾಗ್ತಕ್ಕಂತಹ ಯೋಗ ಫಲಗಳೆಲ್ಲವೂ ಕೂಡ ಕಂಡು ಬರುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಮಂದತ್ವವಿರುತ್ತೆ ಅಷ್ಟೇ, ಬಟ್ ಆದರೂ ಕೂಡ ಸಕ್ಸಸ್ಸನ್ನು ಕಾಣುವಂಥ ಸಾಧ್ಯತೆಗಳಿರುತ್ತೆ. ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಸಾಮಾನ್ಯವಾಗಿ ಈ ವಾರದಲ್ಲಿ ನಿಮಗೆ ಒಳ್ಳೆಯ ಫಲಗಳನ್ನು ನೋಡುವಂಥ ಸ್ಥಿತಿಯಲ್ಲಿ ಇದೆ. ಏಕೆಂದರೆ ಕೆಲಸ ಕಾರ್ಯಗಳು ತುಂಬ ಸುಸೂತ್ರವಾಗಿ ಆಗುವಂಥ ಲಕ್ಷಣಗಳಿದೆ. ಬಂಧು ಬಾಂಧವರೊಂದಿಗೆ ಕಲಹಗಳು, ಮನಸ್ತಾಪಗಳಾದ್ರೂ ಕೂಡ ಅದು ವಿಕೋಪಕ್ಕೆ ಹೋಗದಂಥ ರೀತಿಯಲ್ಲಿ ತಡೆಯುವಂಥ ಶಕ್ತಿ ಇರ್ತಕ್ಕಂಥದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಸಕ್ಸಸ್ ಆಗುವಂಥ ಸ್ಥಿತಿ ಎಲ್ಲವೂ ಕೂಡ ಬರುವಂಥದ್ದು. ಭೂಮಿ ವ್ಯವಹಾರಗಳು ಚೆನ್ನಾಗಿ ಆಗೋದಕ್ಕೆ ದಾರಿಯಾಗ್ತದೆ. ವಾಹನಗಳಿಂದ ಅನುಕೂಲವಾಗ್ತಕ್ಕಂಥದ್ದು, ತಾಯಿಯ ಸಹಕಾರ ನಿಮಗೆ ಚೆನ್ನಾಗಿ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಹೇಳಿದರೆ ಈ ಸಂದರ್ಭದಲ್ಲಿ ಪಂಚಮ ಪ್ರಭಾವ, ಮಕ್ಕಳಿಗೋಸ್ಕರವಾಗಿ ಅಧಿಕವಾದಂಥ ಖರ್ಚು, ಸ್ವಲ್ಪ ವಾರ ಆರಂಭದಲ್ಲಿ ಸ್ವಲ್ಪ ಮಕ್ಕಳಿಂದ ಒತ್ತಡಕ್ಕೆ ಸಿಲುಕಾಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಬರುತ್ತೆ. ಮಾನಸಿಕವಾದಂಥ ಒತ್ತಡಕ್ಕೆ ವಾರ ಆರಂಭದಲ್ಲಿ ಮಕ್ಕಳಿಂದ ನೀವು ಸಿಕ್ಕಾಕೊಂತೀರಿ ಮಾನಸಿಕ ಒತ್ತಡಕ್ಕೆ. ಷಷ್ಠ ಪ್ರಭಾವ, ಆರೋಗ್ಯ ಏನು ಗಂಭೀರ ಆಗುವಂಥ ಸ್ಥಿತಿ ಇಲ್ಲ, ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸ್ವಲ್ಪ ಶುಭ ಕಾರ್ಯ ಪ್ರಯತ್ನ ಸ್ವಲ್ಪ ಎಲ್ಲೋ ಸಣ್ಣದಾಗಿ ಎಳೆದಾಟಗಳು ಜಾಸ್ತಿ ಆಗುತ್ತೆ ಆ ಪ್ರಯತ್ನದಲ್ಲಿ ಅಂತಕ್ಕಂಥದ್ದು. ಅಷ್ಟಮ ಪ್ರಭಾವ, ವ್ಯಾಜ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಾರ ಅಂತ್ಯದಲ್ಲಿ ಏನಾದರೂ ಬಂದರೆ ಕೋರ್ಟ್ ಕೇಸ್ ಮತ್ತೊಂದು ಮಗದೊಂದು ಅಂತಕ್ಕಂಥ ರೀತಿಯಲ್ಲಿ ವಾರಾಂತ್ಯದಲ್ಲಿ ಬಂದರೆ ಅಂದರೆ ಗುರುವಾರದ ನಂತರ ಬಂದರೆ ಸ್ವಲ್ಪ ಅಲ್ಲಿ ನಮಗೆ
ಸಕ್ಸಸ್ ಅಂತಕ್ಕಂಥ ಸ್ಥಿತಿ ಅಥವಾ ಪ್ಲಸ್ ಆಗುವಂತಹ ವಾತಾವರಣಗಳು ನಿರ್ಮಾಣವಾಗುವಂಥದ್ದು, ಉನ್ನತ ವಿದ್ಯಾಭ್ಯಾಸದ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಉಂಟು. ವಿದ್ಯಾಭ್ಯಾಸ ಉತ್ತಮವಾದಂಥ ರೀತಿಯಲ್ಲಿ ಆಗುತ್ತೆ ಈ ವಾರ. ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ ಉದ್ಯೋಗ ಒತ್ತಡಗಳಿರುತ್ತದೆ, ಬಟ್ ಸಮಸ್ಯೆ ಏನೂ ಆಗೋದಿಲ್ಲ, ಬ್ಯಾಲೆನ್ಸ್ ಮಾಡ್ತೀರಿ. ಮತ್ತು ಅನಿರೀಕ್ಷಿತವಾಗಿ ಅಧಿಕಾರಿಗಳ ಭೇಟಿ, ಅನಿರೀಕ್ಷಿತವಾಗಿ ಯಾವುದೋ ಉತ್ತಮವಾದಂಥ ಕೆಲಸ ಆಗುವಂಥದ್ದು, ಒತ್ತಡಗಳಿರುತ್ತೆ, ಬಟ್ ಕೆಲಸ ಮಾತ್ರ ತುಂಬ ಅದ್ಭುತವಾದಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗುತ್ತೆ. ಲಾಭ ಪ್ರಭಾವ ಅಂತಕ್ಕಂಥದ್ದು ಸ್ನೇಹಿತರ ಸಹಕಾರದಲ್ಲಿ ಸ್ವಲ್ಪ ಹಿನ್ನಡೆಗಳನ್ನು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ತುಂಬ ಊಹೆಗಳನ್ನು, ಕಲ್ಪನೆಗಳನ್ನು ಮಾಡಿಕೊಂಡು ನಾನು ಅದು ಮಾಡಬೇಕು, ಇದು ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ನಾಳೆಯ ಬಗ್ಗೆ, ನಾಳೆ ಭವಿಷ್ಯದ ಬಗ್ಗೆ ತುಂಬ ಕಲ್ಪನೆಗಳನ್ನು ಮಾಡಿಕೊಂಡು ಮಿಕ್ಸರ್ ಮಾಡಿಕೊಂಡು ತಲೆಗಳೆಲ್ಲ ಹುಳ ಬಿಟ್ಕೊಂಡು ನಿದ್ರಾ ಭಂಗ ಅಂತಕ್ಕಂಥ ಸ್ಥಿತಿಯನ್ನು ಸಿಂಹರಾಶಿನವರು ನೋಡುವಂಥ ಸಾಧ್ಯತೆಗಳಿರುತ್ತೆ. ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ ಈ ವಾರದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಸೇವಂತಿಕೆಯ ಪುಷ್ಪದಿಂದ ಗಣಪತಿಗೆ ಅಷ್ಟೋತ್ತರವನ್ನು ಮಾಡಿಸಿ, ಅದ್ಭುತವಾದಂಥ ಫಲವನ್ನು ನೀವು ನೋಡಬಹುದು, ನಿರೀಕ್ಷಿಸಬಹುದು. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಯಾಕೋ ಕನ್ಯಾ ರಾಶಿನವರ ಸ್ಥಿತಿಗತಿಗಳು ಹೇಳದೇ ಇರೋದು, ಆ ರೀತಿಯಲ್ಲಿ ಒದ್ದಾಟವನ್ನು ಅನುಭವಿಸುವಂಥ ಸ್ಥಿತಿ. ಏಕೆಂದರೆ ಸ್ವಯಂಕೃತ ಅಪರಾಧಿಗಳು ಅಂತ ಹೇಳಬೇಕು. ಏಕೆಂದರೆ ಮಂದತ್ವ, ಮರೆವು, ಉಡಾಫಿತನ, ಸೋಮಾರಿತನ, ಆಲಸ್ಯ, ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ ಅಂತಕ್ಕಂಥ ಸ್ಥಿತಿ, ಜಿಡ್ಡುಗಟ್ಟಿದಂಥ ಸ್ಥಿತಿನಲ್ಲಿರುತ್ತೆ. ಆ ಜಿಡ್ಡುಗಟ್ಟಿದಂಥ ಸ್ಥಿತಿ ಇತ್ತು ಅಂದಾಗ ಸಾಮಾನ್ಯವಾಗಿ ನೀವು ಮಾಡುವಂಥ ಯಾವುದೇ ಕೆಲಸ ಕಾರ್ಯ, ವ್ಯಾಪಾರ, ವ್ಯವಹಾರಗಳಲ್ಲೂ ಕೂಡ ಯಾಕೋ ಅಂದುಕೊಂಡಂಥ ರೀತಿಯಲ್ಲಿ ಮೂವ್ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಯಾಕೆಂದರೆ ನಿಮ್ಮ ಪರಿಸ್ಥಿತಿಯೇ ಸರಿ ಇಲ್ಲದೆ ಆ ರೀತಿಯಲ್ಲಿ ಆಗುವಂಥ ಸ್ಥಿತಿ ಇರುತ್ತೆ. ಅವಕಾಶಗಳಿಲ್ವಾ ಅಂದರೆ ಬರುತ್ತೆ, ಅವಕಾಶಗಳಂತೂ ಬರುತ್ತೆ, ಬಟ್ ಉಪಯೋಗಿಸ್ಕೊಳ್ತಕ್ಕಂಥ ಸ್ಥಿತಿನಲ್ಲಿ ನೀವಿಲ್ಲದೆ ಇರಬಹುದು. ಯಾಕಂದರೆ ಪಾಪಕರ್ತಿರಿ ಸ್ಥಿತಿ ಒಂದು, ಎರಡನೇದಾಗಿ ಶನಿ ಪ್ರಭಾವ ಎರಡು, ಹಾಗಾಗಿ ನಿಮ್ಮ ಪರಿಸ್ಥಿತಿಗಳು ಆ ಒದ್ದಾಟಕ್ಕೆ ಸಿಕ್ಕಾಕ್ಸುತ್ತೆ. ಆರ್ಥಿಕವಾದಂಥ ಸ್ಥಿತಿ ಓಕೆ ಪರವಾಗಿಲ್ಲ, ಅಂಥ ಮೈನಸ್ ಅಂತಕ್ಕಂಥ ಸ್ಥಿತಿ ಇಲ್ಲ, ಮಂದತ್ವದಲ್ಲಿ ನಿಧಾನದ ಪ್ರಗತಿ ಅಂತಕ್ಕಂಥ ಸ್ಥಿತಿ ಉಂಟು. ಕೌಟುಂಬಿಕವಾಗಿದ್ದಂಥ ಸಮಸ್ಯೆಗಳ ಬಗ್ಗೆ ಇರತಕ್ಕಂಥ ಲಕ್ಷಣಗಳಿದೆ. ಸ್ತ್ರೀಯರಿಂದ ಸಹಾಯ ಮತ್ತು ಸಹಕಾರ ಸಿಗುವಂಥದ್ದು, ನ್ಯಾಯಯುತವಾಗಿ ಮಾತನಾಡ್ತಕ್ಕಂಥದ್ದು, ಧರ್ಮ ಬಿಟ್ಟು ಮಾತನಾಡೋದಿಲ್ಲ, ನ್ಯಾಯ ಬಿಟ್ಟು ಮಾತನಾಡೋದಿಲ್ಲ ಅಂತಕ್ಕಂಥ ಸ್ಥಿತಿ. ಅಲ್ಲೇ ಸಣ್ಣದಾಗಿ ವಿರೋಧವನ್ನು ಕಟ್ಟಿಕೊಳ್ತಕ್ಕಂಥ ಸ್ಥಿತಿ, ಅದರಿಂದ ಬಾಧೆಯನ್ನು ಅನುಭವಿಸ್ತಕ್ಕಂಥ ಬಾಧಕ ಪ್ರಭಾವ ಅಲ್ಲ, ಕುಟುಂಬದಿಂದ ಬಾಧೆ ಅಂತಕ್ಕಂಥದ್ದು, ಕುಟುಂಬದಿಂದ ಶತ್ರುತ್ವ ಅಂತಕ್ಕಂಥದ್ದು, ಕುಟುಂಬದಿಂದ ಸ್ವಲ್ಪ ನಿರಾಸೆ ಅಂತಕ್ಕಂಥ ಸ್ಥಿತಿ ನಿರ್ಮಾಣವಾಗಬೇಕು ಅನ್ನೋ ರೀತಿಯಲ್ಲಿ ಇರುವಂಥದ್ದು. ಪತ್ರ ವ್ಯವಹಾರ ಅದ್ಭುತವಾದಂಥ ರೀತಿಯಲ್ಲಿದೆ. ಪ್ರಯಾಣ ಅನುಕೂಲವಿದೆ, ಯಾವುದೇ ವಿಘ್ನ, ಅಡ್ಡಿ, ಆತಂಕಗಳು ಬರದಂಥ ರೀತಿಯ ಪ್ರಯಾಣ ಸುಸೂತ್ರವಾಗಿ ಆಗುತ್ತೆ. ಮತ್ತು ಹೋದಂಥ ಪ್ರಯಾಣದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಆಗೋದಕ್ಕೂ ಕೂಡ ದಾರಿ ಆಗ್ತದೆ. ತಾಯಿಯ ಸಹಕಾರ ಸಿಗುವಂಥ ಸ್ಥಿತಿ. ಸ್ಥಿರಾಸ್ತಿ ವಾಹನಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಗುರುವಾರದ ನಂತರ ಪ್ರಯತ್ನ ಮಾಡಿ, ಅದ್ಭುತವಾದಂಥ ಅವಕಾಶ, ಲಾಭಗಳು ಬರೋದಕ್ಕೆ ದಾರಿ ಆಗ್ತದೆ. ಗುರುವಾರದವರೆಗೆ ನಿಮಗೆ ಅಷ್ಟೊಂದು ಸ್ಥಿರಾಸ್ತಿ ವ್ಯವಹಾರಗಳಲ್ಲಿ ಅನುಕೂಲ ಆಗುತ್ತೆ ಅನ್ನೋ ರೀತಿಯಾದಂಥ ಭರವಸೆಗಳು ಇರುವುದಿಲ್ಲ. ಮಕ್ಕಳಿಂದ ಸಹಕಾರ ಸಿಗುತ್ತೆ ಮತ್ತು ಮಕ್ಕಳಿಂದ ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ. ಬಟ್ ಪುಟ್ಟ ಮಕ್ಕಳಲ್ಲಿ ಸ್ವಲ್ಪ ಬಾಲಗ್ರಹ ದೋಷಗಳು ಬರುವಂಥದ್ದು ಮತ್ತು ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಪ್ರಗತಿಯ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರ್ತದೆ. ಆರೋಗ್ಯ ಸುಧಾರಣೆ ಲಕ್ಷಣಗಳಿದೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಶತ್ರು ದಮನವಾಗ್ತಕ್ಕಂಥದ್ದು, ನಿಮಗೆ ಯಾರು ಕೇಡನ್ನು ವಹಿಸಿರ್ತಾರೋ ಅವರಿಗೆ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಯಶಸ್ಸು ಅಂತಕ್ಕಂಥ ಸ್ಥಿತಿ ವಾರಾಂತ್ಯದಲ್ಲಿ ಅದರ ಪ್ರಭಾವಗಳು ನಿಮಗೆ ಬರ್ತದೆ. ಅಷ್ಟಮ ಪ್ರಭಾವ ವ್ಯಾಜ್ಯಗಳ ವಿಚಾರ ಸಂಬಂಧಪಟ್ಟಂಥ ಅತಂತ್ರ ಸ್ಥಿತಿ, ಸೋಲು ಇಲ್ಲ ಗೆಲುವು ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನಿಲ್ಲಬಹುದು ಅಂತಕ್ಕಂಥದ್ದು ರೀತಿಯಲ್ಲಿ ಕಾಣುವಂಥದ್ದು ಉಂಟು ಅಂತ ಹೇಳುತ್ತೆ. ಸಾಲ ಮಾಡಿ ಆದರೂ ಪರವಾಗಿಲ್ಲ, ನಾವೇನಾದರೂ ಭವಿಷ್ಯವನ್ನು ಕಟ್ಟಿಕೊಳ್ಳಲೇಬೇಕು ಅನ್ನೋ ರೀತಿಯಾದಂಥ ಒಂದು ಆ ದೃಢತೆ, ಒಂದು ಹಠ ನಿಮ್ಮಲ್ಲಿ ಒಂದು ಛಲವಾಗಿ ಪರಿವರ್ತನೆಯಾಗುವಂಥ ಒಂದು ವಾರ. ಉನ್ನತ ಅಧಿಕಾರಿಗಳಿಂದ ಸಹಕಾರ ಸಿಗುವಂಥ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಅಂತಕ್ಕಂಥ ರೀತಿಯಲ್ಲಿ ಉಂಟು. ಸ್ನೇಹಿತರಿಂದ ಸಹಕಾರ ಏನಾರ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಲ್ಲಿ ತೊಂದರೆ ವಾರಾಂತ್ಯದಲ್ಲಿ ಪ್ರಯತ್ನ ಮಾಡಿ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸ್ವಲ್ಪ ದಾನ ಧರ್ಮಗಳಿಗೋಸ್ಕರವಾಗಿ, ಪೂಜೆ ಪುನಸ್ಕಾರಗಳಿಗೋಸ್ಕರವಾಗಿ, ನಾಳಿನ ಭವಿಷ್ಯದ ಒಂದು ಭದ್ರತೆಗೋಸ್ಕರವಾಗಿ ಖರ್ಚು ವೆಚ್ಚಗಳನ್ನು ಹೆಚ್ಚಾಗಿ ಮಾಡುವಂಥ ಸ್ಥಿತಿಯನ್ನು ಕನ್ಯಾ ರಾಶಿನವ್ರು ನೋಡ್ತೀರಿ ಈ ವಾರದಲ್ಲಿ.
ಇನ್ನು ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಇಷ್ಟೇ. ಕಪ್ಪು ಬಟ್ಟೆಯನ್ನು ಯಾರಿಗಾದರೂ ದಾನವನ್ನು ಕೊಡ್ತಕ್ಕಂಥದ್ದು ಅಥವಾ ಅರ್ಚಕರಿಗಾದರೂ ದಾನವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಅಥವಾ ಕಪ್ಪು ಹಸು ಅಥವಾ ಕಪ್ಪು ನಾಯಿಗೆ ಏನಾದರೂ ತಿನಿಸನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸ್ವಲ್ಪ ಮಂದತ್ವ, ಎಳೆದಾಟ ಅಂತಕ್ಕಂಥ ಸ್ಥಿತಿ, ಯಾಕೋ ಆಸಕ್ತಿ ಇಲ್ಲ, ನಿರಾಸಕ್ತಿ ಅಂತಕ್ಕಂಥದ್ದು, ಮರವಿನ ಸ್ವಭಾವ ಜಾಸ್ತಿ ಅಂತಕ್ಕಂಥ ಸ್ಥಿತಿ, ಯಾಕೋ ಯಾವುದರಲ್ಲೂ ಆಸಕ್ತಿನೇ ಬರ್ತಾ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಮೇಲೆ ನೀವೇ ಶಪಿಸಿಕೊಳ್ತಕ್ಕಂಥ ವಾತಾವರಣಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೆ ಅದೃಷ್ಟವಶಾತ್ ಏನಾಗತ್ತೆ, ಅನಾರೋಗ್ಯ ಅಂತಕ್ಕಂಥದ್ದು ಎಲ್ಲೋ ಗಂಭೀರ ಆಗತ್ತೆ, ಸಮಸ್ಯೆ ಆಗತ್ತೆ, ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಗಾಬರಿ ಇರ್ತಕ್ಕಂಥವರಿಗೆ ಯಾವುದೇ ತೊಂದರೆ ಆಗದಂಥ ರೀತಿಯಲ್ಲಿ ನಿಮ್ಮ ಆರೋಗ್ಯ ಸುಧಾರಣೆ ಆಗುವಂಥ ಲಕ್ಷಣಗಳನ್ನು ನೋಡ್ತೀರಿ ಈ ಸಂದರ್ಭ. ಮತ್ತು ಆರ್ಥಿಕವಾದಂಥ ಸ್ಥಿತಿಗತಿಯ ಒತ್ತಡಗಳನ್ನಂತೂ ಅನುಭವಿಸ್ತೀರಿ. ಒತ್ತಡಗಳಿರ್ತದೆ, ಹೇಗೋ ಏನೋ ಎತ್ತೋ ಅನ್ನೋ ರೀತಿಯಲ್ಲಿ ಒತ್ತಡಗಳನ್ನು ಅನುಭವಿಸೋಕ್ಕಂಥ ವಾತಾವರಣಗಳಿರುತ್ತೆ. ಮತ್ತು ಸಾಲದ ಚಿಂತೆಯೂ ಕೂಡ ನಿಮಗೆ ಸ್ವಲ್ಪ ಮನಸ್ಸಿಗೆ ಗಾಬರಿಯನ್ನು ಉತ್ಪತ್ತಿ ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮಾತಿನಿಂದ ಕಲಹವನ್ನು ಹೆಚ್ಚಾಗಿ ಮಾಡಿಕೊಳ್ತೀರಿ. ಕೌಟುಂಬಿಕವಾಗಿ ಸಣ್ಣ ಪಟ್ಟದಾಗಿ ಕಲಹ ಆಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ತೃತೀಯ ಪ್ರಭಾವ, ಪ್ರಯಾಣದಲ್ಲಿ ಸಮಸ್ಯೆಗಳು, ವಿಘ್ನಗಳನ್ನು ಎದುರಿಸ್ತಕ್ಕಂಥದ್ದು, ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿಯು ನಿರ್ಮಾಣವಾಗ್ತದೆ. ಯಾಕೆಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಬೇರೆ ಯಾವುದೇ ಸಪೋರ್ಟ್ ಇದ್ರೂ ಕೂಡ ನನ್ನ ಪರಿಸ್ಥಿತಿಯೇ ಸರಿ ಇಲ್ಲ. ಈ ಒಂದು ಎಕ್ಸಾಂಪಲ್, ಏನೋ ಕೆಲಸ ಇದೆ, ಬೇಕಾದಷ್ಟು ಕೆಲಸಗಳಿದೆ, ಅದರಿಂದ ಲಾಭ ಬರುತ್ತೆ, ನನ್ನ ಆರೋಗ್ಯದ ಕಂಡೀಷನ್ಸೇ ಸರಿ ಇಲ್ಲ, ನಾನು ಹೋಗುವಂಥ ಸ್ಥಿತಿನಲ್ಲೇ ಇಲ್ಲ. ಎಲ್ಲೋ 1,00,000 ರೂಪಾಯಿ ದುಡ್ಡು ಸಿಗುತ್ತೆ ನನಗೆ, ಏನೋ ಒಂದು ವ್ಯವಹಾರವನ್ನು ಮಾಡಿದ್ರೆ ಅಥವಾ 1,000 ರೂಪಾಯಿ ದುಡ್ಡು ಸಿಗುತ್ತೆ, ಬಟ್ ನಾನು ಹೋಗೋದಕ್ಕಾಗ್ತಲ್ಲ, ಎಲ್ಲಿಂದ ಲಾಭ ಸಿಗುತ್ತೆ? ಆ ಕಂಡೀಷನ್ಸಲ್ಲಿ ಈ ತುಲಾರಾಶಿನವರು ಇರ್ತೀರಿ ಈ ವಾರದಲ್ಲಿ. ಯಾಕೆಂದರೆ ಅವಕಾಶಗಳಿದ್ದನ್ನು ಉಪಯೋಗಿಸ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ ಮಂದತ್ವ, ನಿಮ್ಮ ಸ್ಥಿತಿಯೇ ಆ ರೀತಿಯಲ್ಲಿರುತ್ತೆ. ಹೋಗೋಣ ಬಿಡು ನೆಕ್ಸ್ಟ್ ವೀಕು, ಅಥವಾ ಹೋಗೋಣ ಬಿಡು ಇನ್ನೊಂದು ದಿವಸ, ಈ ರೀತಿಯ ತಳ್ಳುವಂಥದ್ದು ಹೆಚ್ಚಾಗಿರುತ್ತೆ. ಮತ್ತು ಒಂಥರ ಮಂದತ್ವ, ಜಿಡ್ಡುಗಟ್ಟಿದಿಂದ ವಾತಾವರಣ, ನಿರಾಸೆ, ಉಡಾಫೆ, ಬಿಡು ಅನ್ನೋ ರೀತಿಯಲ್ಲಿ ಇಂಥವು ನಿಮ್ಮನ್ನು ಕೆಡಿಸುತ್ತೆ. ಅವಕಾಶಗಳಿದ್ರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಆಗುವುದಿಲ್ಲ. ಮಕ್ಕಳೊಂದಿಗೆ ಕಲಹ, ವಿದ್ಯಾಭ್ಯಾಸದಲ್ಲಿ ಒತ್ತಡಗಳು ಜಾಸ್ತಿ ಇರ್ತದೆ, ಬಟ್ ಸಕ್ಸಸ್ ಆಗುತ್ತೆ ವಿದ್ಯಾಭ್ಯಾಸ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಆಗಲೇ ಹೇಳಿದಂಥ ರೀತಿಯಲ್ಲಿ ಅಸಿಡಿಟಿ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಎಚ್ಚರಿಕೆ. ಆಹಾರ ವ್ಯತ್ಯಾಸ ಸಮಸ್ಯೆಯನ್ನು ತರಬಹುದು ಆರೋಗ್ಯದ ಮೇಲೆ ಅಂತಕ್ಕಂಥ ಸ್ಥಿತಿ. ದಾಂಪತ್ಯ ಕಲಹವಿರುತ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ತೃಪ್ತಿಕರವಾದಂಥ ರೀತಿಯಲ್ಲಿರೋದಿಲ್ಲ, ಅಲ್ಲೂ ಕೂಡ ಕಲಹವನ್ನು ಮಾಡಿಕೊಳ್ತಕ್ಕಂಥ ವಾತಾವರಣಗಳಿರ್ತದೆ. ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ ಮತ್ತು ಉದ್ಯೋಗ ಪ್ರಾಪ್ತಿ ಯೋಗ ಫಲಗಳಿದೆ ಈ ವಾರದಲ್ಲಿ. ಕೂಲಿ ಕೆಲಸ, ಗುತ್ತಿಗೆ ಕೆಲಸ ಅಥವಾ ಕಂಪನಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇದ್ದಾರೆ ಅಂದರೆ ಕೆಲಸ ಸಿಗುತ್ತೆ, ಬಟ್ ಜವಾಬ್ದಾರಿ ಹೆಚ್ಚಿರುವಂಥದ್ದು ಅಥವಾ ಸಂಬಳಕ್ಕಿಂತಲೂ ಕೂಡ ಕೆಲಸ ಜಾಸ್ತಿ ಇರುವಂಥದ್ದು, ಅಂದರೆ ಒತ್ತಡದ ಉದ್ಯೋಗ ಪ್ರಾಪ್ತಿಯ ಸ್ಥಿತಿನಲ್ಲಿ ಸಿಗುತ್ತೆ ಈ ವಾರ. ಉನ್ನತ ವಿದ್ಯಾಭ್ಯಾಸ ಪರವಾಗಿಲ್ಲ, ಓಕೆ, ಒಂದು ಸಮಾಧಾನಕರವಾಗಿರುವಂಥ ಸ್ಥಿತಿನಲ್ಲಿ ಇರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಮತ್ತು ಈಗಾಗಲೇ ಉದ್ಯೋಗ ಮಾಡ್ತಾ ಇರುವಂಥವರು ಕೂಡ ಒತ್ತಡದಲ್ಲೇ ಉದ್ಯೋಗವನ್ನು ಮಾಡ್ತೀರಿ. ಹೆಚ್ಚು ಜವಾಬ್ದಾರಿಗಳು ಇರುತ್ತೆ. ಅಂದರೆ 8 ಗಂಟೆ ಕೆಲಸ ಮಾಡುವಂಥದ್ದು 10 ಗಂಟೆ 12 ಗಂಟೆ ಕೆಲಸ ಮಾಡಬೇಕು, ಅಥವಾ ಯಾರೋ ಅಧಿಕಾರಿಗಳು ಬರ್ತಾರೆ, ಮತ್ತೊಬ್ಬರು ಬರ್ತಾರೆ, ಕೆಲಸ ಜಾಸ್ತಿ ಇದೆ ಅನ್ನೋ ರೀತಿಯಲ್ಲಿ ಕಾಣತಕ್ಕಂಥದ್ದು. ಯಾವುದೋ ಹಳೆಯ ಪೆಂಡಿಂಗ್ ಕೆಲಸ ಎಲ್ಲ ಈಗ ಬೀಳ್ತಕ್ಕಂಥದ್ದು. ಈ ಪರಿಸ್ಥಿತಿಗಳನ್ನು ಎದುರಿಸಬಹುದು ಈ ಸಂದರ್ಭದಲ್ಲಿ. ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳನ್ನು ಎದುರಿಸ್ತಕ್ಕಂಥದ್ದು. ಮೇಲಧಿಕಾರಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ ಸ್ವಲ್ಪ ತೊಂದರೆ, ತಾಪತ್ರೆಗೆ ಸಿಕ್ಕಾಕೊಳ್ತಕ್ಕಂಥ ವಾತಾವರಣಗಳು ಬರಬಹುದು. ಆದರೂ ರವಿಯ ಪ್ರಭಾವ ನಿಮ್ಮ ಮೇಲೆ ತುಂಬ ಚೆನ್ನಾಗಿ ಇರೋದರಿಂದ ಒತ್ತಡಗಳೆಲ್ಲವನ್ನು ಕೂಡ ನಿಭಾಯಿಸುವಂಥ ಶಕ್ತಿಯನ್ನು ಆ ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಕೊಡುತ್ತೆ. ಹಾಗಾಗಿ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳಿ. ಮಂದತ್ವ ಅಥವಾ ಉಡಾಫಿತನವನ್ನು ಬಿಡಿ. ನಿಮ್ಮ ಕೆಲಸದಲ್ಲಿ ಆಲ್ಮೋಸ್ಟ್ 60% ಮೇಲೆ ಉತ್ತಮವಾದಂಥ ಫಲವನ್ನು ನೀವು ನೋಡಬಹುದು. ಚಿಂತೆ ಮಾಡುವಂಥದ್ದು ಬೇಡ. ಆದರೂ ಸಮಸ್ಯೆಯಿಂದ ಒಂದು ಬಿಡುಗಡೆ ಸಿಗಬೇಕಾ ನಿಮಗೆ? ತುಪ್ಪದ ಅಭಿಷೇಕವನ್ನು ಅಮ್ಮನವರ ದೇವಸ್ಥಾನದಲ್ಲಿ ಮಾಡಿಸಿ, ಅದ್ಭುತವಾದಂಥ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಡೆತಡೆಗಳಾದ್ರೂ ಕೂಡ ಸಕ್ಸಸ್ಸನ್ನು ನೋಡುವಂಥ ಸ್ಥಿತಿ ಇರುತ್ತೆ.
ಯಾವುದೇ ಕೆಲಸ ಕಾರ್ಯಗಳು ಕೂಡ ಬಹಳ ಸುಸೂತ್ರವಾಗಿ, ಅಂದರೆ ನೀವು ಮಾಡುವಂಥ ಕೆಲಸ ಏನಿರ್ತದಲ್ಲ, ಅಥವಾ ಯಾವುದೋ ಪ್ರಯತ್ನ ಮಾಡುವಂಥ ಕೆಲಸ ಇರ್ತದಲ್ಲ, ಆ ಕೆಲಸಕ್ಕೆ ಸಂಬಂಧಪಟ್ಟಂಥ ತಯಾರಿಗಳನ್ನು ಸರಿಯಾಗಿ ಮಾಡಿಕೊಳ್ತೀರಿ. ತಯಾರಿ ಇರೋದರಿಂದ, ತಯಾರಿ ಸರಿಯಾಗಿ ಆಗೋದ್ರಿಂದ ನಿಮ್ಮದು ಸಾಮಾನ್ಯವಾಗಿ ನಿಮ್ಮ ಕೆಲಸ ಆಗೋದಕ್ಕೆ, ಸುಸೂತ್ರ ಆಗೋದಕ್ಕೆ ದಾರಿ ಆಗ್ತದೆ. ಅಧಿಕಾರಿಗಳು ಅಥವಾ ಯಾರು ನಿಮಗೆ ಕೆಲಸ ಮಾಡಿಕೊಡ್ಬೇಕೋ ಅವರಿಂದ ಅಡೆತಡೆಗಳಾಗ್ಬೋದು, ಬಟ್ ನಿಮ್ಮ ತಯಾರಿ ಮಾತ್ರ ತುಂಬ ಚೆನ್ನಾಗಿರೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥದ್ದು ಬೇಡ. ಮತ್ತು ಧರ್ಮದ ಅಧೀನದಲ್ಲಿ ಹೋಗ್ತೀರಿ, ಅಥವಾ ಯಾವುದೋ ದೇವತಾ ಆಶೀರ್ವಾದ, ಗುರುವಿನ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತೀರಿ, ಅದರಿಂದ ನಿಮಗೆ ಇನ್ನಷ್ಟು ಬಲ ಸಿಗೋದಕ್ಕೆ ದಾರಿ ಆಗ್ತದೆ. ಉತ್ತಮವಾದಂಥ ಗೈಡರ್ ನಿಮಗೆ ಸಿಗುತ್ತೆ. ಗುರುಗಳು ಅಂತಂದರೆ ಗೈಡರ್ ಅಂತಕ್ಕಂಥ ರೀತಿಯಲ್ಲಿ ಸಿಗುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲೂ ಕೂಡ ಸುಧಾರಣೆ ಸ್ವಲ್ಪ ಮಟ್ಟಿಗೆ ಆಗುವಂಥ ಸ್ಥಿತಿಯಲ್ಲೂ ಕೂಡ ಕಂಡುಬರುವಂಥದ್ದು ಉಂಟು ಅಂತ ಹೇಳಿದೆ. ಪತ್ರ ವ್ಯವಹಾರಗಳಲ್ಲಿ ಅನುಕೂಲ, ಅಗ್ರಿಮೆಂಟ್ ವ್ಯವಹಾರಗಳೇನಿರ್ತವಲ್ಲ ಅಲ್ಲೂ ಕೂಡ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ವಿದ್ಯಾಭ್ಯಾಸ ಅದ್ಭುತವಾದಂಥ ರೀತಿಯಲ್ಲಿರುತ್ತೆ. ಈ ವಾರ ಮಾತ್ರ ಯಾರಿಗಾರು ಎಕ್ಸಾಮ್ಗಳಿದ್ದರೆ ಉತ್ತಮವಾದಂಥ ಅಂಕವನ್ನು ಗಳಿಸುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ವೃಶ್ಚಿಕ ರಾಶಿಯವರು ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರುವುದಿಲ್ಲ. ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಸಕ್ಸಸ್ ಆಗುವಂಥ ಸ್ಥಿತಿಯೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಮಕ್ಕಳಿಂದ ಸಹಕಾರ ಸಾಮಾನ್ಯ ವಾರಾಂತ್ಯದಲ್ಲಿ ನಿಮಗೆ ಸಿಗುತ್ತೆ. ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳೇನಿರುವುದಿಲ್ಲ. ಸ್ವಲ್ಪ ಮೈಕೈ ನೋವು, ಹಾರ್ಮೋನ್ ವ್ಯತ್ಯಾಸ, ತಿಂಗಳು ದೋಷ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳಾಗ್ಬೋದು. ಬಿಟ್ಟರೆ ಮಿಕ್ಕಂಥ ರೀತಿಯಾದಂಥ ತೊಂದರೆ ತಾಪತ್ರಯಗಳಾಗುವಂಥ ಯಾವುದೇ ಲಕ್ಷಣಗಳೇ ಇರುವುದಿಲ್ಲ ಅಂತಕ್ಕಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸ, ಸಂಗಾತಿನಲ್ಲಿ ಯಾಕೋ ಯಾವುದು ಹೇಳಿದ್ರು ಏನು ಹೇಳಿದ್ರು ಅದನ್ನು ಸರಿಯಾದ ರೀತಿಯನ್ನು ಅರ್ಥೈಸ್ಕೊಳ್ಳಲ್ಲ, ಸರಿಯಾದ ರೀತಿಯಲ್ಲಿ ಕೇಳೋದಿಲ್ಲ, ಯಾಕೋ ಬೇಕೋ ಬೇಡವೋ ಅನ್ನೋ ರೀತಿಯಲ್ಲಿ ನಡವಳಿಕೆಗಳನ್ನು ತೋರಿಸ್ತಕ್ಕಂಥದ್ರಿಂದ ಸ್ವಲ್ಪ ಬೇಸರ ಆಗಬಹುದು. ಸುಧಾರಿಸ್ಕೊಳ್ತೀರಿ, ಬಟ್ ಬೇಸರ ಆಗಬಹುದು. ಅದನ್ನು ಹಾಗೆ ಬಿಟ್ಬಿಡಿ, ಜಾಸ್ತಿ ಗಂಭೀರ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಗಂಭೀರ ಮಾಡಿಕೊಂಡ್ರೆ ಸಮಸ್ಯೆ ಆಗುತ್ತೆ. ಸಂಗಾತಿ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ತಂದುಕೊಳ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಅನುಕೂಲ ಮತ್ತು ಲಾಭವನ್ನು ನೋಡ್ತಕ್ಕಂಥ ಸ್ಥಿತಿ, ವ್ಯಾಜ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥದ್ದು, ಭವಿಷ್ಯದ ಬಗ್ಗೆ ಯಾವುದೇ ಪೂರ್ವ ತಯಾರಿಗಳನ್ನು ಮಾಡಿಕೊಂಡ್ರೆ ಸುಸೂತ್ರವಾಗಿ ಆಗುವಂಥ ಲಕ್ಷಣಗಳು ಯಾವುದೂ ಕೂಡ ಇರುವುದಿಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಸರ್ಕಾರಿ ಅಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಆಗತ್ತೆ. ಮತ್ತು ರಾಜಕಾರಣಿಗಳಿಂದ ಏನಾದರೂ ಉತ್ತಮವಾದಂಥ ಕೆಲಸ ಆಗಬೇಕು ಅನ್ನೋ ಪ್ರಯತ್ನದಲ್ಲಿದ್ದರೆ ಅಲ್ಲೂ ಕೂಡ ಸಕ್ಸಸ್ ಆಗುವಂಥ ಸ್ಥಿತಿ ಇರುತ್ತೆ. ಮತ್ತು ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲೂ ಕೂಡ ಸ್ವಲ್ಪ ಎಲ್ಲೋ ಪ್ಲಸ್ ಆಗುವಂಥ ಸ್ಥಿತಿ ನಿಮ್ಮ ಪಾಲಿಗೆ ಪ್ರಧಾನವಾಗಿ ಬರುತ್ತದೆ. ಚಿಂತೆ ಮಾಡುವಂಥದ್ದು ಬೇಡ. ಆದರೆ ಇಲ್ಲೊಂದು ಬಹುದೊಡ್ಡ ಮೈನಸ್ ಇದೆ ಅಂದರೆ ಸ್ವಲ್ಪ ದುಶ್ಚಟಗಳು ಜಾಸ್ತಿ ಆಗಬಹುದು. ಮೋಜು ಮಸ್ತಿಯ ಕಡೆಗೆ ಒಲವು ಜಾಸ್ತಿ ಆಗಬಹುದು. ನಿದ್ರೆ ಜಾಸ್ತಿ ಮಾಡುವಂಥ ಸ್ಥಿತಿ ಇರುತ್ತೆ. ಅಗತ್ಯಕ್ಕಿಂತಲೂ ಕೂಡ ಹೆಚ್ಚಿನಾಗಿ ನಿದ್ರೆ ಮಾಡುವಂಥ ಪರಿಸ್ಥಿತಿಗಳು ಬರಬಹುದು ವೃಶ್ಚಿಕ ರಾಶಿನವರಿಗೆ. ಹಾಗಾಗಿ ಎಚ್ಚರಿಕೆ. ಮತ್ತು ಜೂಜು ರೇಸ್ ಲಾಟ್ರಿ ಇವುಗಳಿಗೆ ಅಂಟಿಸ್ಕೊಂಡಿರೋವಂಥವ್ರಿಗೆ ಮಾತ್ರ ಸೋಲು ಕಟ್ಟಿಟ್ಟಗುತ್ತೆ ವೃಶ್ಚಿಕ ರಾಶಿನವ್ರಿಗೆ. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ಬಿಳಿ ಎಕ್ಕದ ಹೂವಿನಿಂದ ಗಣಪತಿಗೆ ಅಷ್ಟೋತ್ತರವನ್ನು ಮಾಡಿಸ್ತಕ್ಕಂಥದ್ದು, ಅಥವಾ ಬಿಳಿ ಎಕ್ಕದ ಹೂವನ್ನು ಗಣಪತಿಗೆ ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ನಿಮಗೆ ಯಾಕೋ ಈ ವಾರ ಅಷ್ಟೊಂದು ಉತ್ತಮವಾದಂಥ ವರದಾನವಾಗಿ ಪರಿವರ್ತನೆಯಾಗುವಂಥ ಸ್ಥಿತಿ ಇರೋದಿಲ್ಲ ಧನುಸ್ಸು ರಾಶಿನವರಿಗೆ. ಮತ್ತು ಪ್ರಯತ್ನಗಳೆಲ್ಲವೂ ಕೂಡ ವ್ಯರ್ಥವಾಗುವಂಥ ಸ್ಥಿತಿ ಬರಬಹುದು. ಮತ್ತು ವಿಘ್ನಗಳು, ಅಡೆತಡೆಗಳು ಜಾಸ್ತಿ ಬರುತ್ತೆ. ನಿಮಗೆ ಏನೋ ಮಾಡೋಕ್ಕೋದ್ರಿ ಏನೋ ಒಂದು ವಿಘ್ನ, ಏನೋ ಸಮಸ್ಯೆ ಬರುವಂಥ ಸ್ಥಿತಿ ಇರುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಸ್ವಲ್ಪ ಹಿನ್ನಡೆ ಅಂತಕ್ಕಂಥದ್ದು, ಕೊರತೆ ಅಂತಕ್ಕಂಥ ವಾತಾವರಣಗಳು, ಕೌಟುಂಬಿಕವಾಗಿ ಸ್ವಲ್ಪ ಶತ್ರುತ್ವ, ಬಂಧು ಬಾಂಧವರಿಂದ ಸ್ವಲ್ಪ ಶತ್ರುತ್ವ, ನೆರೆಹೊರೆಯವರಿಂದ ಸ್ವಲ್ಪ ಶತ್ರುತ್ವ ಮತ್ತು ಕಿರಿಕಿರಿ ಇರ್ತಕ್ಕಂಥ ವಾತಾವರಣಗಳು, ಭಾವನೆಗೆ ಪೆಟ್ಟು ಬೀಳ್ತಕ್ಕಂಥದ್ದು, ನಿಮ್ಮ ಗೌರವಕ್ಕೆ ಪೆಟ್ಟನ್ನು ಬೀಳುವಂಥ ರೀತಿಯಲ್ಲಿ ಅವರ ನಡವಳಿಕೆಗಳಿರ್ತಕ್ಕಂಥದ್ದೆಲ್ಲವೂ ಕೂಡ ಕಂಡುಬರುವಂಥದ್ದು. ವಿದ್ಯಾಭ್ಯಾಸದಲ್ಲಿ ಯಾಕೋ ಚಂಚಲ ಸ್ವಭಾವದಿಂದ ವಿದ್ಯಾಭ್ಯಾಸದಲ್ಲಿ ಒಂದು ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ. ಮತ್ತು ಆ ಚಂಚಲ ಸ್ವಭಾವವೇ ನಿಮ್ಮ ಅಂಕಗಳನ್ನು ಕಸಿತಕ್ಕಂಥ ಸ್ಥಿತಿ ಇರುತ್ತೆ. ಏನಾದರೂ ಆಗಲಿ, ನಾನು ಓದಬೇಕು ಬಿಡಬೇಕು, ಚಂಚಲ ಆಗುತ್ತೆ, ಆದರೂ ಬಿಡಬೇಡಿ, ಮಾಡಿ. ಏಕೆಂದರೆ ರವಿ ಬಲ ಇರೋದರಿಂದ ನಿಮಗೆ ಒಂದು ಸ್ವಲ್ಪ ಸಪೋರ್ಟಾಗಿ ನಿಲ್ಲಬಹುದು. ಪಂಚಮ ಪ್ರಭಾವ ಅಂತಕ್ಕಂಥದ್ದು ಮಕ್ಕಳೊಂದಿಗೆ ಸ್ವಲ್ಪ ಮನಸ್ತಾಪ, ಶತ್ರುತ್ವ, ಬಾಧೆ, ನಿರಾಸೆ, ಮಕ್ಕಳ ಭವಿಷ್ಯದ ಚಿಂತೆಗಳನ್ನು ಹೆಚ್ಚಾಗಿ ಹಚ್ಚಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ಆರೋಗ್ಯದ ಕಂಡೀಷನ್ಸ್ ಎಲ್ಲವೂ ಕೂಡ ಉಸಿರಾಟ ಸಂಬಂಧಪಟ್ಟ ಸಮಸ್ಯೆ,
ಮತ್ತು ಈ ಡಸ್ಟ್ ಅಲರ್ಜಿ ಇರ್ತಕ್ಕಂಥವ್ರಿಗೆ ಸಮಸ್ಯೆಗಳಾಗ್ತಕ್ಕಂಥದ್ದು, ಸ್ವಲ್ಪ ಗಂಟಲು ಬೇನೆಗಳು ಬರ್ತಕ್ಕಂಥದ್ದು, ಸ್ವಲ್ಪ ಶುಗರ್ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ನೀಲ್ ಪೇನ್ ಅಂದರೆ ಜಾಯಿಂಟ್ಸ್ ಪೇನ್ ಏನಿರ್ತದಲ್ಲ, ಆ ಜಾಯಿಂಟ್ಸ್ ಪೇನ್ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಸಮಸ್ಯೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಹಾಗಾಗಿ ಜಾಗ್ರತೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಹಿನ್ನಡೆಗಳನ್ನು ಅನುಭವಿಸುವಂಥ ಸ್ಥಿತಿ, ವ್ಯಾಜ್ಯಗಳಲ್ಲಿ ಸೋಲನ್ನು ಅನುಭವಿಸುವಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು, ಸ್ವಲ್ಪ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಒಂದು ಪೂರಕವಾದಂಥ ವಾತಾವರಣಗಳಿರ್ತದೆ. ಬಟ್ ನಿಮ್ಮದೇ ಆದಂಥ ಕೆಲವೊಂದು ಒತ್ತಡಗಳಿಂದಲೋ ಅಥವಾ ಸಮಯದ ಅಭಾವಗಳಿಂದಲೋ ಆ ಕೆಲಸವನ್ನು ಮಾಡಿಸ್ಕೊಳ್ಳೋದ್ರಾಗೆ ಕಷ್ಟವಾಗಬಹುದು. ಅದನ್ನು ಸರಿಯಾದ ರೀತಿಯ ಸಮಯ ಹೊಂದಾಣಿಕೆ ಮಾಡಿಕೊಳ್ಳಿ, ಅವರು ಸಹಕಾರವನ್ನು ಕೊಡ್ತಾರೆ, ಚಿಂತೆ ಮಾಡುವಂಥದ್ದು ಬೇಡ. ಬಡ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಹಿನ್ನಡೆಗಳು, ಉದ್ಯೋಗ ಬದಲಾವಣೆ ಮತ್ತು ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸ್ವಲ್ಪ ಅಕ್ರಮದ ಆಲೋಚನೆ ಅಥವಾ ಅಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ಸ್ಥಿತಿ ಅಥವಾ ಕುಟುಂಬ ಸದಸ್ಯರಿಗೆ ವಿರುದ್ಧವಾಗಿ ನಡೀತಕ್ಕಂಥ ವಾತಾವರಣಗಳು ಅಥವಾ ಸಂಗಾತಿಗೆ ವಿರುದ್ಧವಾಗಿ ಅಂದರೆ ದಾಂಪತ್ಯ ಧರ್ಮಕ್ಕೆ ವಿರುದ್ಧವಾಗಿ ನಡೀತಕ್ಕಂಥ ಆಲೋಚನೆಗಳು ಇಂಥವು ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ ಆಲೋಚನೆಯಾಗಿ ಕಲ್ಪನೆಯಾಗಿ ಬರಬಹುದು. ಅಲ್ಲಿ ನೀವು ಸಮಸ್ಯೆಗೂ ಕೂಡ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಕೋರ್ಟ್ ಕೇಸ್ ಮೆಟ್ಟಿಲೇರಬೇಕಂತ ಅನಿವಾರ್ಯತೆಯೂ ಕೂಡ ಬರಬಹುದು. ಜಾಗ್ರತೆ. ಧನುಸ್ಸು ರಾಶಿನವರಿಗೆ ತುಂಬ ಡ್ಯಾಮೇಜ್ ಇದೆ. ಧನುಸ್ಸು ರಾಶಿನವರಿಗೆ ಈ ವಾರ ಆಗಲಿ ಸ್ವಲ್ಪ ಯಾವುದು ಆಗಬಾರದು, ಸಮಸ್ಯೆಯ ಸುಳಿಗೆ ಸಿಕ್ಕಾಕ್ಕೊಳ್ಳಬಾರದು ಅಂತಕ್ಕಂಥ ರೀತಿಯಲ್ಲಿ ಏನಾದರೂ ನಿಮಗಿದ್ದಂಥ ಪಕ್ಷದಲ್ಲಿ ಬನ್ನಿ ಪತ್ರೆ ನೀವು ನೋಡಿರ್ತೀರಿ. ಬನ್ನಿ ಪತ್ರೆಯಿಂದ ದತ್ತಾತ್ರೇಯರಿಗೆ ಅಷ್ಟೋತ್ತರವನ್ನು ಮಾಡಿಸಿ. ನಿಮ್ಮ ಎಲ್ಲ ಕರ್ಮಗಳ ಆ ಒಂದು ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ, ಚಿಂತೆ ಬೇಡ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದರೆ, ಮಕರ ರಾಶಿನವರಿಗೆ ಲಗ್ನಾಧಿಪತಿ ಅಥವಾ ರಾಷ್ಟ್ರಾಧಿಪತಿಯಾದಂಥನು ಹಸ್ತನ ಆಗಿರತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಫಲ ಸಿಗಬಾರದು, ಸಿಗುವುದಿಲ್ಲ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹೋದರೂ ತಟಸ್ಥದ ಒಂದು ಭಾವ. ಸಾಮಾನ್ಯವಾಗಿ ಮಕರ ಕುಂಭ ಎರಡೂ ರಾಶಿಗಳಿಗೆ ಆ ಪರಿಸ್ಥಿತಿಗಳಿರ್ತದೆ. ಆದರೆ ಮಕರ ರಾಶಿನವರು ಸ್ವಲ್ಪ ಬಚಾವಾಗಿದ್ದಾರೆ ಇಲ್ಲಿ. ಯಾಕೆಂದರೆ ಮಕರ ರಾಶಿನವರಿಗೆ ಗುರುಬಲವಿದೆ, ಗುರುದೃಷ್ಟಿ ಇದೆ. ಹಾಗಾಗಿ ಯಾರೋ ಸಹಾಯವನ್ನು ಮಾಡ್ತಾರೆ, ಯಾರೋ ಸಹಕಾರ ನಿಮಗೆ ಪ್ರಾಪ್ತಿಯಾಗುವಂಥ ಸ್ಥಿತಿ ಕಂಡು ಬರುತ್ತದೆ. ನಿಮಗೆ ತೊಂದರೆ ಆಗುವಂಥ ಸಂದರ್ಭಕ್ಕೆ ಯಾರೋ ಬಂದು ರಕ್ಷಣೆಯನ್ನು ಮಾಡ್ತಾರೆ. ನಿಮಗೆಲ್ಲೋ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಂಡಿದ್ದೀರಿ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ ಅಥವಾ ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೋ ಯಾರೋ ಬಂದು ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನೀವು ಬಚಾವಾಗ್ತೀರಿ, ಚಿಂತೆ ಮಾಡುವಂಥದ್ದು ಬೇಡ. ಸ್ವಲ್ಪ ಧರ್ಮ ಕಾರ್ಯಗಳು ಅಂತಕ್ಕಂಥ ಸ್ಥಿತಿ, ಒಳ್ಳೆತನವೇ ನನಗೆ ಶಾಪವಾಯಿತಾ ಅನ್ನೋ ರೀತಿಯಾದಂಥ ಒಂದು ಆತಂಕ ಸಾಮಾನ್ಯವಾಗಿ ಈಗ ಈ ಸಂದರ್ಭದಲ್ಲಿ ಕಾಣುತ್ತೆ. ಶನಿ ಅಸ್ತಪ್ರಭಾವದಿಂದ ಹೊರಗೆ ಹೋಗೋವರೆಗೂ ಕೂಡ ಇದರ ಪರಿಣಾಮವನ್ನು ನೀವು ಎದುರಿಸಲೇಬೇಕಾಗತ್ತೆ ಅಂತಕ್ಕಂಥ ಸ್ಥಿತಿ. ಶುಕ್ರ ಬೇರೆ ವಕ್ರನಾಗಿ ಕುಳಿತಿದ್ದಾನೆ. ಸಾಮಾನ್ಯವಾಗಿ ಶುಕ್ರ ವಕ್ರನಾಗಿದಾಗ ಉಚ್ಚ ಸ್ಥಿತಿನಲ್ಲಿ ಕುಳಿತು ನೀಚನಾಗ್ತಾನೆ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತಾರೆ. ಆದರೆ ಉತ್ತರ ಪ್ರಭಾವ, ಹಾಗಾಗಿ ಬಲವನ್ನು ಕೊಡ್ತಾನೆ. ಬಲವನ್ನು ಯಾವ ರೀತಿ ಕೊಡ್ತಾನೆ? ಮಕ್ಕಳಿಂದ ಕೊಡ್ತಾನೆ, ಅಥವಾ ಸಂಗಾತಿಯಿಂದ ಕೊಡ್ತಾನೆ, ಅಥವಾ ಸಹೋದರಿಯಿಂದ ಕೊಡ್ತಕ್ಕಂಥದ್ದು. ಒಟ್ಟಿನಲ್ಲಿ ಯಾವುದೋ ಒಂದು ಹೆಣ್ಣು ಮಗು ನಿಮಗೆ ಸಹಕಾರಕ್ಕೆ ಬರಬೇಕು. ತಾಯಿಯಾಗಿಯೋ, ಹೆಂಡತಿಯಾಗಿಯೋ, ಸಹೋದರಿಯಾಗಿಯೋ, ಸ್ನೇಹಿತೆಯಾಗಿಯೋ ಯಾರೋ ಬರಬೇಕು. ಅವರ ಸಹಕಾರವೇ ನಿಮಗೆ ಬಲವಾಗಿ ನಿಲ್ಲುತ್ತೆ. ಈ ವಾರದಲ್ಲಿ ಮಾತಿನಿಂದ ಸ್ವಲ್ಪ ಇರುಸು ಮುರುಸನ ಅನುಭವಿಸುವಂಥ ಸ್ಥಿತಿ ನಿರ್ಮಾಣವಾಗಿ ಬರ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥ ವಾತಾವರಣಗಳು ಬರುತ್ತದೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥ ಯೋಗ ಫಲಗಳು, ಸ್ಥಿರಾಸ್ತಿ ವ್ಯವಹಾರಗಳು ಸುಸೂತ್ರವಾಗಿ ಆಗುವಂಥ ಸ್ಥಿತಿ. ಫ್ಯಾಕ್ಟ್ರಿಯನ್ನು ನಡೆಸುವಂಥವ್ರಿಗೆ ಸ್ವಲ್ಪ ಏನೋ ಸಣ್ಣ ಪುಟ್ಟದಾದಂಥ ಸಮಸ್ಯೆಗಳಾಗಬಹುದು. ಸ್ವಲ್ಪ ಜಾಗೃತಿಯಿಂದ ಇರತಕ್ಕಂಥದ್ದು ಸೂಕ್ತ. ಭಾವನಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟಂಥ ರೀತಿಯ ಪ್ರೀತಿ ಪ್ರೇಮ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ಸಕ್ಸಸ್ ಆಗುವಂಥ ಲಕ್ಷಣಗಳು. ಸ್ವಲ್ಪ ಈ ಜೂಜು ರೀಸ್ ಲಾಟರಿ ಇವುಗಳಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಪ್ರಮಾಣ ಉತ್ತಮವಾದಂಥ ಸ್ಥಿತಿಯಲ್ಲಿ ಕಾಣ್ತದೆ. ಷಷ್ಠ ಪ್ರಭಾವ, ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳೇನಾಗೋದಿಲ್ಲ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಶುಭ ಕಾರ್ಯ ಪ್ರಯತ್ನ, ವಾರಾಂತ್ಯ ಚೆನ್ನಾಗಿದೆ. ವ್ಯಾಜ್ಯಗಳಲ್ಲಿ ಸ್ವಲ್ಪ ಸೋಲುಗಳು, ನಿರಾಸೆಗಳು, ಸ್ವಲ್ಪ ಹಿನ್ನಡೆಗಳು ಅಂತಕ್ಕಂಥ ವಾತಾವರಣಗಳು. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನದಲ್ಲಿ ಅನುಕೂಲದ ಸ್ಥಿತಿ ಇದೆ. ತಂದೆಯ ಸಹಕಾರ ನಿಮಗೆ ಸಿಗುವಂಥ
ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಆಪತ್ತಿನಿಂದಲೂ ಕೂಡ ಪಾರಾಗುವಂಥ ಲಕ್ಷಣಗಳಿದೆ. ಮತ್ತು ದಶಮ ಪ್ರಭಾವ ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆಗೆ ಸಹಕಾರಿಯಾಗಿ ನಿಂತಿದೆ, ಪ್ರಯತ್ನವನ್ನು ಮಾಡಬಹುದು. ಸ್ನೇಹಿತರಿಂದ ಸಹಕಾರ, ಸ್ನೇಹಿತರೊಂದಿಗೆ ಉತ್ತಮವಾದಂಥ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥ ಸ್ಥಿತಿ ಈ ವಾರದಲ್ಲಿ ಅತ್ಯುತ್ತಮವಾದಂಥ ರೀತಿಯಲ್ಲಿದೆ. ಒಟ್ಟಿನಲ್ಲಿ ಮಕರ ರಾಶಿನವರಿಗೆ ನಿಮಗೆ ಬಲವಿಲ್ಲ ಅಂದರು, ಅಂದರೆ ರಾಷ್ಟ್ರಾಧಿಪತಿಗೆ ಬಲ ಇಲ್ಲ ಅಂದರೂ ಬೇರೆಯವರ ಸಹಕಾರ ಚೆನ್ನಾಗಿ ಸಿಕ್ಕಿ ನಿಮಗೆ ರಕ್ಷಣಾತ್ಮಕವಾದಂಥ ವಾರವಾಗಿ ಪರಿವರ್ತನೆ ಆಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇರುವಂಥ ಸಣ್ಣ ಪುಟ್ಟದಾದಂಥ ದೋಷ ಹೋಗಬೇಕಾ? ಒಂದು ಕೆಲಸ ಮಾಡಿ. ಈ ವಾರದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಂತಂದರೆ, ಸದಾಕಾಲ ನಿಮ್ಮ ಕುಲದೇವತ ನಾಮಸ್ಮರಣೆಯನ್ನು ಸದಾಕಾಲ ಮಾಡ್ತಾ ಬನ್ನಿ. ವಾರ ಪೂರ್ತಿಯಾಗಿ ಇನ್ನಷ್ಟು ಉತ್ತಮವಾದಂಥ ಫಲವನ್ನು ನೀವು ನೋಡೋದಕ್ಕೆ ದಾರಿಯಾಗ್ತದೆ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದರೆ, ರಾಷ್ಟ್ರಾಧಿಪತಿ ಅಥವಾ ಲಗ್ನಾಧಿಪತಿ ಆಗಿರ್ತಕ್ಕಂಥ ಶನಿ ಅಸ್ತನಾಗಿ ಕೊಡ್ತಿದ್ದಾನೆ. ಅಸ್ತನಾಗಿರ್ತಕ್ಕಂಥ ಶನಿ ಪ್ರಭಾವ ಮೊದಲೇ ವೀಕು, ಅದರ ಜೊತೆಯಲ್ಲಿ ಬೇರೆ ಗ್ರಹಗಳ ಸಪೋರ್ಟ್ ಬೇರೆ ಇಲ್ಲ. ಶುಕ್ರ ಒಬ್ಬರ ಬಲವಾಗಿದ್ದಾನೆ, ಬಲವಾಗಿದ್ರೂ ಕೂಡ ಅವನ ಫಲವನ್ನು ಕೊಡೋದ್ರಾಗೆ ಸ್ವಲ್ಪ ಸೋಲುವಂಥ ಸ್ಥಿತಿ ಇದೆ. ಯಾಕೆಂದರೆ ಅವನ ಪ್ರಭಾವವೂ ಕೂಡ ಆ ರೀತಿಯಲ್ಲಿ ಇರೋದ್ರಿಂದ ಅವ್ನು ಕೊಡೋದಿಲ್ಲ. ಅವ್ನು ಕೊಡ್ತೀನಿ ಅಂತಂದ್ರೂ ಕೂಡ ನೀವು ಇಸ್ಕೊಳಕ್ಕೆ ತಯಾರಿರೋದಿಲ್ಲ. ಯಾರೋ ಬಂದು ಸಹಕಾರವನ್ನು ಕೊಡ್ತಾರೆ, ಯಾರೋ ಬಂದು ಊಟ ತಿಂಡಿನ ಕೊಡ್ತಾರೆ, ಹಸುವಾಗಿರ್ತದೆ, ಆದರೂ ಕೂಡ ಬೇಡ ಅಂತಕ್ಕಂಥ ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡ್ತೀರಿ. ಬೇಡ ಅಂತ ಏನೋ ಒಂಥರ ಮುಜುಗರ, ನಿಮ್ಮದೇ ಆದಂಥ ಕಲ್ಪನೆ, ನಾನಿವತ್ತು ಸಹಕಾರ ನಾನೆಲ್ಲಿ ಕೆಳಗೆ ಹೋಗ್ಬಿಡ್ತೀನೋ, ಈ ಸ್ಥಿತಿನಲ್ಲಿ ಕೆಲವೊಬ್ಬರು ಯೋಚನೆ ಮಾಡಿ ಆ ಬರುವಂಥದ್ದನ್ನು ಕಳ್ಕೊತಾರಲ್ಲ, ಹೊಟ್ಟೆ ತುಂಬುವಂಥದ್ದನ್ನು ಕಳ್ಕೊತಾರಲ್ಲ. ಹಸಿವಾಗಿರ್ತದೆ, ಊಟ ಮಾಡ್ತೀರಾ ಅಂದರೆ ಮನೆಗೆ ಬಂದಾಗ ಇಲ್ಲ ಬೇಡ ಬೇಡ ಅಂತ ಹೋಗ್ತಾರೆ, ಇಲ್ಲ ಮಾಡ್ಕೊಂಬಂದ್ವಿ ಅಂತ ಅಂತಾರೆ. ಇದ್ರೂ ಕೂಡ ಹಸಿವಿದ್ರೂ ಹಂಗೆ ಮಾಡ್ತಾರೆ. ಹಾಗೆ ಕಷ್ಟ ಇದ್ರೂ ಕೂಡ ನಿಮಗೆ ಸಹಕಾರವನ್ನು ಕೊಡೋದಕ್ಕೆ ಯಾರಾದರೂ ಬಂದರೆ ನೀವು ಅದನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ಆ ಸ್ಥಿತಿನಲ್ಲಿ ಇರ್ತೀರಿ ಕುಂಭರಾಶಿನವರು. ಆರ್ಥಿಕವಾಗಿ ಮೊದಲೇ ಸೋತಿರ್ತೀರಿ, ಕೌಟುಂಬಿಕವಾಗಿ ಮೊದಲೇ ಸೋತಿರ್ತೀರಿ, ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸೋತಿರ್ತೀರಿ, ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸೋತಿರ್ತೀರಿ ಕುಂಭರಾಶಿನವರು. ಮತ್ತು ಸಹಕಾರದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಬರುವಂಥದ್ದನ್ನು ಉಪಯೋಗಿಸ್ಕೊಳ್ಳೋದು ಅಲ್ಲೂ ಸೋಲ್ತೀರಿ. ಹಾಗಾಗಿ ಎಲ್ಲ ಎಡವಟ್ಟುಗಳನ್ನು ನಿಮ್ಮ ಮೈ ಮೇಲೆ ನೀವೇ ಎಳೆದುಕೊಳ್ತಕ್ಕಂಥ ಸ್ಥಿತಿ. ಗರ್ವ ಅಂತಕ್ಕಂಥ ರೀತಿಯಲ್ಲೋ ಅಥವಾ ಎಲ್ಲಿ ನಾನು ಕೀಳಾಗ್ಬಿಡ್ತೀನಿ ಅನ್ನೋ ರೀತಿಯಲ್ಲೋ ಯೋಚನೆ ಮಾಡಿ ಎಲ್ಲೋ ಸಣ್ಣದಾಗಿ ರಾಂಗ್ ಡಿಸಿಷನ್ಸ್ ನಿಮ್ಮಿಂದ ಬರುತ್ತೆ. ಅಲ್ಲೇ ನಿಮಗೆಲ್ಲವೂ ಕೂಡ ಮೈನಸ್ ಆಗುತ್ತೆ. ಉದ್ಯೋಗ ಪ್ರಾಪ್ತಿ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಹಕಾರ ಇಲ್ಲ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ ಸ್ವಲ್ಪ 50-50 ಅನ್ನೋ ರೀತಿಯಲ್ಲಿ ಕಾಣ್ತದೆ. ಸ್ನೇಹಿತರ ಸಹಕಾರ ಸಿಗುವುದಿಲ್ಲ. ಸ್ನೇಹಿತರನ್ನೇ ಶತ್ರುಗಳನ್ನಾಗಿ ಮಾಡಿಕೊಳ್ತಕ್ಕಂಥ ಸ್ಥಿತಿ ಸಾಮಾನ್ಯವಾಗಿ ಈ ವಾರದಲ್ಲಿ ಕುಂಭರಾಶಿನವರಿಗೆ ಉತ್ತಮವಾದಂಥ ಫಲವನ್ನು ಕೊಡುವಂಥ ಸ್ಥಿತಿನಲ್ಲಿ ಯಾವ ಗ್ರಹವೂ ಕೂಡ ನಿಮಗೆ ಸಪೋರ್ಟಾಗಿ ನಿಂತಿಲ್ಲ. ಶುಕ್ರ ಒಬ್ಬ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಕಂಡೀಷನ್ಸಲ್ಲಿ ನಿಂತಿರೋದ್ರಿಂದ ನೀವು ಏನಾದರೂ ಅನುಕೂಲ ಆಗಲೇಬೇಕೋ ಹಾಗೆ ಆಗುತ್ತೆ ಅನ್ನೋ ರೀತಿಯಾದಂಥ ಒಂದು ನಂಬಿಕೆ ಇದ್ದರೆ, ಯಾವುದಾದ್ರೂ ಹೆಣ್ಣು ಮಗು ನಿಮಗೆ ಸಹಕಾರವನ್ನು ಕೊಡೋದಕ್ಕೆ ಬಂದರೆ ಅಥವಾ ಯಾರೋ ನಿಮಗೆ ಗೊತ್ತಿರತಕ್ಕಂಥವ್ರು ಸಹಕಾರವನ್ನು ಮಾಡೋದಕ್ಕೆ ಬಂದರೆ ಯಾವುದೇ ಮುಜುಗರ ಬೀಳದಂಥ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ. ಮುಂದೆ ಅವರಿಗೆ ಸಹಕಾರವನ್ನು ಮಾಡಿದ್ರಂತೆ ನಿಮಗೆ ಸ್ವಲ್ಪ ಬಲ ಕಡಿಮೆ ಇದೆ ಈ ವಾರ ಕುಂಭರಾಶಿನವರಿಗೆ ಸಂಬಂಧಪಟ್ಟ. ಯಾಕೆಂದರೆ ಬೇರೆ ಗ್ರಹಗಳಾರು ಸಪೋರ್ಟ್ ಆಗಿರಬೇಕಲ್ಲ, ಇಲ್ಲವೇ, ಹಾಗಾಗಿ ಸಮಸ್ಯೆಗಳಾಗ್ತದೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರದಲ್ಲಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ದರ್ಬೆಯಿಂದ ಗಣಪತಿಗೆ ಅಷ್ಟೋತ್ತರವನ್ನು ಮಾಡಿಸಿ, ಅನುಕೂಲವಾಗುತ್ತೆ, ಚಿಂತೆ ಬೇಡ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥದ್ದು ಸೋಮವಾರದ ನಂತರ ಸ್ವಲ್ಪ ಸುಧಾರಣೆಯ ಲಕ್ಷಣಗಳಿದೆ. ಆರ್ಥಿಕವಾದಂಥ ಸ್ಥಿತಿಯಲ್ಲೂ ಕೂಡ ಸುಧಾರಣೆಯ ಲಕ್ಷಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಪ್ರೀತಿಪಾತ್ರರಿಂದ ತುಂಬ ಮಾನಸಿಕವಾಗಿ ಭಾವನಾತ್ಮಕವಾಗಿ ಹಚ್ಚಿಕೊಂಡಂಥವರಿಂದ ಸ್ವಲ್ಪ ಸಹಕಾರ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಕೌಟುಂಬಿಕವಾಗಿದ್ದಂಥ ಸಮಸ್ಯೆಗಳ ಬಗೆಹರಿತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಪತ್ರ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ವಿದೇಶಿಯಾನ ದೂರ ಪ್ರಯಾಣ ಅನುಕೂಲವಾಗುವಂಥ ಯೋಗ ಫಲಗಳು, ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥ ಸ್ಥಿತಿ, ಉತ್ತಮವಾದಂಥ ಅಂಕವನ್ನು ಗಳಿಸ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಇರುತ್ತೆ. ಈ ಒಂದು ವಾರದಲ್ಲಿ ಉತ್ತಮವಾದಂಥ ವಾರ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಗಂಟಲು ಬೇನೆಗೆ ಸಂಬಂಧಪಟ್ಟಂಥ ವ್ಯತ್ಯಾಸ,
ಅತಿಯಾದಂಥ ಆಹಾರ ಸೇವನೆ ಅಂತಕ್ಕಂಥ ನಿಮಗೆ ಸಮಸ್ಯೆಯನ್ನು ತರಬಹುದು. ಮತ್ತು ನಿದ್ರೆ ಸರಿಯಾಗಿ ಮಾಡಿದರೆ ಅದು ನಿಮಗೆ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಈ ಸಂದರ್ಭ ಅಂತಕ್ಕಂಥದ್ದು ಸ್ವಲ್ಪ ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಸಕ್ಸಸ್ ಆಗುವಂಥ ಸ್ಥಿತಿ, ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಅನುಕೂಲಕರ ವಾತಾವರಣ ನಿರ್ಮಾಣ ಆಗ್ತಕ್ಕಂಥದ್ದು ಮತ್ತು ಅವಕಾಶಗಳು ಕೂಡಿ ಬರುವಂತಹ ಸ್ಥಿತಿ. ಶುಕ್ರ ಬಲಹೀನನಾಗಬೇಕಾಗಿತ್ತು, ಬಟ್ ಬಲ ಪಡ್ಕೊಂಡು ಬಿಟ್ಟಿದ್ದಾನೆ. ಹಾಗಾಗಿ ಸ್ತ್ರೀಯರಿಂದ ಸ್ವಲ್ಪ ಸಮಸ್ಯೆಗಳನ್ನು, ನಷ್ಟವನ್ನು, ನೋವುಗಳನ್ನು ಅನುಭವಿಸುವಂಥ ಸ್ಥಿತಿ ಹೆಚ್ಚಾಗಿ ಬರುತ್ತೆ. ದುಶ್ಚಟಗಳು ನಿಮ್ಮನ್ನು ಸಮಸ್ಯೆಗೆ ಸಿಲುಕಾಕಬಹುದು. ಸ್ವಲ್ಪ ಜಾಗ್ರತೆ. ಕುಡಿತ, ಜೂಜು, ರೀಸ್, ಲಾಟರಿ ಇವುಗಳು ನಿಮಗೆ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ತಂದೆಯ ಸಹಕಾರ ಉತ್ತಮವಾದಂಥ ರೀತಿಯಲ್ಲಿದೆ. ತಂದೆಯ ಹೆಸರನ್ನು ಉಳಿಸಬೇಕು ಅನ್ನೋ ರೀತಿಯಾದ ಪ್ರಯತ್ನ, ಒಂದು ಹಂಬಲ ಹೆಚ್ಚಾಗಿ ಇರುತ್ತೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು. ಸ್ನೇಹಿತರಿಂದ ಉತ್ತಮವಾದಂಥ ಬಾಂಧವ್ಯನ ಬೆಳೆಸ್ತಕ್ಕಂಥದ್ದು ಮತ್ತು ಅಧಿಕಾರಿಗಳೊಂದಿಗೆ ಉತ್ತಮವಾದಂಥ ಬಾಂಧವ್ಯನ ಬೆಳೆಸಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ. ಆರೋಗ್ಯದಲ್ಲಿ ಅಲ್ಪ ಮಟ್ಟಿನ ಚೇತರಿಕೆ ಮತ್ತು ಸುಧಾರಣೆ. ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಸುಧಾರಣೆ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಈ ವಾರದಲ್ಲಿ ನೀವು ನೋಡ್ತೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಒಂದು ವಾರ ಸೋಮವಾರದವರೆಗೆ ನಿಮಗೆ ಒದ್ದಾಟಗಳಾಗಬಹುದು. ಸೋಮವಾರದ ನಂತರ ನಿಮಗೆಲ್ಲವೂ ಕೂಡ ಸಕ್ಸಸ್ಸೇ. ಮೀನರಾಶಿನವ್ರಿಗೆ ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆಯದಾಗಲಿ ಎಲ್ಲರಿಗೂ ಕೂಡ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.